ಪರಾತ್ಪರನಾದಂತ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಸುರಸುರಾಗಿ ಕೂಡಿ ಬಂದಿರುವಂತಹ ದೇವಮಾಂದೆಗೆ ಮೌರ್ಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ವಿಶೇಷವಾಗಿ ಕಳೆದ 2 ದಿವಸಗಳಲ್ಲಿ ಈ ಕೂಟವನ್ನ ನಡೆಸಲಿಕ್ಕೆ ನಾನು ಇರಲಿಲ್ಲ. ಕಾರಣ ನಮ್ಮ ಶ್ರೀಮತಿಯವರ ಅಣ್ಣ ಅವರು ಗೋವಾದಲ್ಲಿ ಪಣಜಿಯಲ್ಲಿ ಅವರು ಅಸ್ವಸ್ಥರಾಗಿ ಇದ್ದದ್ರಿಂದ ತೀರ್ಕೊಂಡ್ರು. ಅವರ ನಾನು ಹೋಗ್ಬೇಕಾಯ್ತು. ಆ ಕಾರಣದಿಂದ ಕ್ಷಣದಲ್ಲಿ ನಾವು ಇಲ್ಲಿಂದ ತ್ವರೆಯಾಗಿ ಹೋಗಿ ಅಲ್ಲಿ ಭಾಗಿಗಳಾದದ್ರಿಂದ 2 ದಿನಗಳ ಕಾಲ ನಾನು ಕೂಟಗಳಲ್ಲಿ ಇರಲಿಲ್ಲ. ನನ್ನ ಮಗನಿಗೂ ಹಾಗೂ ಸಹೋದರ ಡೇವಿಡ್ ಅವ್ರಿಗೂ ಆ ಜವಾಬ್ದಾರಿಯನ್ನು ಒಪ್ಪಿಸಿದ್ದೆ. ಅವರು ಉತ್ತಮವಾದ ರೀತಿಯಲ್ಲಿ ಅದನ್ನು ನಡೆಸಿಕೊಟ್ಟದಕ್ಕಾಗಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಈ ಸಮಯದಲ್ಲಿ ವಿಶೇಷವಾಗಿ ನೀವು ಪ್ರಾರ್ಥನೆಯಲ್ಲಿ ನಮ್ಮ ಪ್ರಯಾಣಕ್ಕಾಗಿ ಅಲ್ಲಿ ನಡೆಯುವಂತ ಕಾರ್ಯಗಳಿಗಾಗಿ ಪ್ರಾರ್ಥಿಸಿದ್ದೀರಾ. ಇದಕ್ಕಾಗಿ ನಮ್ಮ ಜೊತೆಯಲ್ಲಿ ಪ್ರಾರ್ಥನೆಯಲ್ಲಿ ಇದ್ದು ನಮ್ಮನ್ನ ಬಲಪಡಿಸೋದಕ್ಕಾಗಿ ಎಲ್ಲ ಪ್ರಾರ್ಥನೆ ಮಾಡಿದಂತ ಸಹೋದರರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಮತ್ತೆ ನಮ್ಮನ್ನ ಕೃಪಾ ಸನ್ನಿಧಾನಕ್ಕೆ ತಂದದಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಗಲಾತ್ಯದವರ ಪತ್ರಿಕೆ 1ನೇ ಅಧ್ಯಾಯ 6ರಿಂದ 10 ವಚನಗಳ ತನಕ ನಾನು ಓದುವಂತನಾಗಿದ್ದೇನೆ. ಗಲಾತ್ಯದವರ ಪತ್ರಿಕೆ 1ನೇ ಅಧ್ಯಾಯ 6ರಿಂದ 10 ವಚನಗಳ ತನಕ. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ. ಅದು ಸುವಾರ್ತೆಯೇ ಅಲ್ಲ. ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲೇ ಹೇಳಿದಂತೆಯೇ ಈಗಲೂ ನಾನು ನಿಮಗೆ ತಿರುಗಿ ಹೇಳುತ್ತೇನೆ. ನಾನೀಗ ಯಾರನ್ನು ಹೋಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನು, ದೇವರನ್ನು? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ನೀವು ಈ ವಾಕ್ಯ ಭಾಗವನ್ನ ಮಾತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಿಕೊಡ್ಬೇಕೆಂಬುದಾಗಿ ವಂದನೆಗಳು ಸರ್. ಪ್ರಾರ್ಥನೆ ಮಾಡೋಣ. ಮಹೋನ್ನತನ ಮಹಾ ಪರಿಶುದ್ಧ ಪರ್ವತದಲ್ಲಿ ಹಾಸನಾಗಿರುವ ಸರ್ವಶಕ್ತನಾದ ತಂದೆ ದೇವರಿಗೆ ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಕಳೆದ ದಿನಮಾನಗಳೆಲ್ಲ ನಮ್ಮನ್ನ ಸಂರಕ್ಷಣೆ ಕೃಪೆಯಿಂದ ನಡೆಸಿ ನಾವು ನಿನಗೆ ಸಾಕ್ಷಿಯುಳ್ಳ ಮಕ್ಕಳಾಗಿ ಜೀವಿಸುವುದಕ್ಕೆ ಈ ಲೋಕದಲ್ಲಿ ಕೊಟ್ಟಿರುವ ಸಮಯಗಳನ್ನು ನಾವು ಅತ್ಯಮೂಲ್ಯವಾದ ನೆನೆಸುತ್ತಾ ಪ್ರತಿ ಗಣಗಳಿಯಲ್ಲಿಯೂ ಸಹ ನಿನ್ನ ವಿಷಯದಲ್ಲಿ ಮತ್ತೊಬ್ಬರು ತಿಳಿಸುವಂತಹ ಶಕ್ತಿ ಸಾಮರ್ಥ್ಯ ನಮಗೆ ಕೊಟ್ಟು ಬಲಪಡಿಸಿ ಆಧ್ಯಾತ್ಮಿಕವಾಗಿ ವೃದ್ಧಿಯಾಗುವಂತೆ ನಮ್ಮನ್ನು ಬಲಪಡಿಸುವುದಕ್ಕಾಗಿ ಓ ಸ್ವಾಮಿ ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಒಂದು ಜೂಮ್ ಕಾರ್ಯಕ್ರಮದ ಮೂಲಕವಾಗಿ ಬೋಧಕರಿಗೂ ನಡೆಸಿಕೊಡುವಂತಹ ಈ ಒಂದು ಆಧ್ಯಾತ್ಮಿಕ ಆಹಾರವನ್ನ ಅನೇಕರಿಗೆ ಇದು ಲಾಭದಾಯಕವಾಗಿದ್ದು ಆಧ್ಯಾತ್ಮಿಕ ಬಲಗೊಂಡು ನೀವು ರಾಜ್ಯಕ್ಕೆ ಎದುರುಗಳ ಮಕ್ಕಳಾಗುವಂತೆ ಅನೇಕ ಅನ್ಯರು ಸಹ ಸತ್ಯದೇವರನ್ನು ನಂಬಿ ಅವರೆಲ್ಲ ನೀವು ರಾಜ್ಯಕ್ಕೆ ಬಾಧೆಯಾಗೋದಕ್ಕೆ ಬೇಕಾದ ಇಂಥ ಅವಕಾಶವನ್ನು ಅಭ್ಯಾಸಕೊಡುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ವಿಶೇಷವಾಗಿ ಇವರ ಸಂಬಂಧಿಕರು ಒಂದು ಸೇರಿಕೊಂಡ ವಿಷಯದಲ್ಲಿ ನಾವು ನೋಡುವಾಗ ಅನೇಕ ಈ ಲೋಕದಲ್ಲಿ ಕಷ್ಟ ಸಂಕಟಗಳು ಇವೆಲ್ಲ ಬರುವಂಥದ್ದು ಸಹಜ. ಆದರೂ ಸಹ ನಾವು ಯಾವಾಗಲೂ ಸಹ ನಿನ್ನ ಒಂದು ನಿರೀಕ್ಷೆಯಲ್ಲಿ ದೃಢವಾಗಿ ನಿಲ್ಲುವಂತೆ ಹಾಗೆ ಮತ್ತೆ ರಾಜ್ಯಕ್ಕೆ ಬಾಧ್ಯರಾಗುವಾಗ ನಾವೆಲ್ಲರೂ ಕಳ್ಕೊಂಡವನು ಸಹ ಮತ್ತೆ ಸಂಧಿಸುವಂತ ಒಂದು ವಿಶೇಷವಾದ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಾಮಕ್ಕೆ ಸ್ತೋತ್ರ. ಮಹೋನ್ನತನಾದ ದೇವರೇ, ಈ ದಿನದಲ್ಲಿ ಕೂಡಿ ಬಂದಿರುವಂತಹ ಎಲ್ಲ ನಿನ್ನ ಮಕ್ಕಳನ್ನು ಆಶ್ರಯಿಸಿ ಬಲಪಡಿಸಿದೆ. ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಅನುಭವಿಸಿ ಬೆಳಗಿನ ಜಾವದಲ್ಲಿ ನಾವು ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರವಾಗಲಿ. ಈ ಮುಂದೆ
ಬೋಧಕರು ನಡೆಸುವಂತಹ ಎಲ್ಲ ನಿನ್ನ ಪವಿತ್ರ ಒಂದು ಆರಾಧನೆ ನಿನ್ನ ಕೃಪೆ ಇದ್ದು ನಮ್ಮನ್ನ ಬಲಪಡಿಸಿ ನಡೆಸಿಕೊಳ್ಳುತ್ತೇವೆ. ಪ್ರತಿಯೊಬ್ಬರನ್ನು ಆಶ್ರಯಿಸು, ಅದನ್ನು ಬಲಪಡಿಸು. ಸಹೋದರರು ಬೋಧಕರುಗಳನ್ನು ಸಂಭವಿಸಿ ನಡೆಸಿ ಕಾಯ್ತಾ ಬರಬೇಕು. ನಾವೆಲ್ಲರೂ ನಿನಗೆ ಸಾಕ್ಷಿಗಳು ಮಗ ನಿಲ್ಲುವಂತೆ ನಿನ್ನ ಕೃಪೆಯಲ್ಲಿ ಪ್ರಾರಂಭಿಸಿ ಕಾಯ್ತಾ ಬರಬೇಕೆಂದು ಈ ದಿನವೂ ಶುಭ ಕಾರ್ಯಾಗಿದ್ದು ನಮ್ಮ ನಡೆಸಬೇಕೆಂದು ಪ್ರಭು ರಕ್ಷಕನು ಕಾರ್ಯಕರ್ತನು ಮಹಾಯಾಜಕನೂ ಆಗಲಿ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ, ಆಮೇನ್. ನಾದಂತ ಪ್ರಾರ್ಥನೆಗಾಗಿ ಹಿರಿಯರಂತ ಜಿ ಕುಮಾರ್ ಸರ್ ಅವ್ರನ್ನ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರಿ ಆನೆ ಅವರಿದ್ದಾರೆ. ಅವರೊಂದು ವಿಶೇಷ ಗೀತೆಯನ್ನು ಆಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂಕಲ್. ಬಂದಿರುವಂತ ಎಲ್ಲರಿಗೂ ನಮಸ್ಕಾರ. ಏನು ಇಲ್ಲದ ನನ್ನ ನೀ ನನ್ನ ಮೇಲೆತ್ತಿದೆ, ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನಾ. ಏನು ಇಲ್ಲದ ನನ್ನ ನೀ ನನ್ನ ಮೇಲೆತ್ತಿದೆ, ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನಾ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನಿಮ್ಮನ ಎಷ್ಟರದ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ಮನ ಎಷ್ಟರದ. ಕಾಯದ ಸಮಯದಲ್ಲಿ ಆಶ್ವಾಸವಾದೆ ನೀ, ಪರದ ഇരുಳಲ್ಲಿ ಬೆಳಕಾಗಿ ಬಂದೆ ನೀ. ಬಾರದ ಸಮಯದಲ್ಲಿ ಆಶ್ವಾಸವಾದೆ ನೀ, ಬಾರದ ഇരുಳಲ್ಲಿ ಬೆಳಕಾಗಿ ಬಂದೆ ನೀ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ಮನ ಎಷ್ಟರದ. ತಲೆಮಾರು ತಲೆಮಾರಿಗೂ ನೆನೆಸುವ ದೇವನೇ, ನಿನ್ ಪ್ರೀತಿಯಾಳವನ್ನು ವರ್ಣಿಸಲಾಗದಯ್ಯ. ತಲೆಮಾರು ತಲೆಮಾರಿಗೂ ನೆನೆಸುವ ದೇವನೇ, ನಿನ್ ಪ್ರೀತಿಯಾಳವನ್ನು ವರ್ಣಿಸಲಾಗದಯ್ಯ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ಮನ ಎಷ್ಟರದ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ಮನ ಎಷ್ಟರದ. ಥ್ಯಾಂಕ್ ಯು ಅಂಕಲ್. ಆಮೇಲೆ ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನ ಕೃಪೆ, ಕರ್ತನ ಪರಾಮರಿಕೆ ಅವರ ಜೊತೆಲಿದ್ದು ಉನ್ನತವಾದಂತಹ ರೀತಿಯಲ್ಲಿ ಆತನ ಮಹಿಮೆಗೆ ಅವರನ್ನ ಕೊಟ್ಟಂತ ತಲಾಂತನ ಉಪಯೋಗಿಸುವಾಗಿ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ದೇವರ ವಾಕ್ಯದ ಬಳಿಗೆ ನಾವು ಹೋಗೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನ ಒಂದು ಹೋರಾಟವನ್ನ ನಾವು ಗಮನಿಸುವಂತವರಾಗಿದ್ದೇವೆ. ಗಲಾತ್ಯ ಸಭೆಯು ಸ್ವಲ್ಪ ಕಾಲ ಗಲಿಬಿಲಿಗೆ ಒಳಗಾಗಿದ್ದು ಪೌಲನಿಗೆ ಸ್ವಲ್ಪ ವ್ಯಸನವನ್ನ ಉಂಟು ಮಾಡಿದಂತ ಸಂಗತಿಯನ್ನ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈಗಾಗಲೇ ಗಲಾತ್ಯ ಸಭೆಯಲ್ಲಿ
ಪೌಲನು ಸುವಾರ್ತೆಯನ್ನ ಸಾರಿ ಅಲ್ಲಿ ಸಭೆಯನ್ನ ಸ್ಥಾಪಿಸಿದ್ದಾನೆ. ಆತನು ಕೆಲವು ಕಾಲ ಅಲ್ಲಿಂದ ಹೋಗಿ ನಂತರ ಆ ಸಭೆಗೆ ಹಿಂತಿರುಗಿ ಬಂದು ನೋಡುವಾಗ ಪೌಲನು ಯಾವ ಸುವಾರ್ತೆಯನ್ನ ಸಾರಿದ್ದನೋ, ಯಾವ ತತ್ವಗಳನ್ನ ತಿಳಿಸಿದ್ದನೋ ಆ ತತ್ವಗಳನ್ನ ಬಿಟ್ಟು ಇನ್ನೂ ಕೆಲವೊಂದು ಬೇರೆ ಇತರ ತತ್ವಗಳನ್ನ ಅಲ್ಲಿರ್ತಕ್ಕಂಥ ಜನರು ನಂಬಿಕೆಯಿಂದ ಪಾಲಿಸುವುದನ್ನ ಕಂಡು ಬೇಸರಗೊಂಡು ಈ ಮಾತುಗಳನ್ನ ಬರೆಯುವಂತನಾಗಿದ್ದಾನೆ. ಅಲ್ಲಿ ನಡೆದಂತ ವಿಷಯಗಳನ್ನ ಇಲ್ಲಿ ಪ್ರಕಟ ಮಾಡುವಂತನಾಗಿದ್ದಾನೆ. ಈ ವಿಷಯ ಏನೆಂಬುದಾಗಿ ಹೇಳುವಾಗ 6ನೇ ವಚನದಿಂದ 1ನೇ ಅಧ್ಯಾಯ ಗಲಾತ್ಯದವರು ಬರೆದ ಪತ್ರಕ್ಕೆ 1ನೇ ಅಧ್ಯಾಯ 6ನೇ ವಚನದಿಂದ, ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದ ಆತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿಯುತ್ತಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ. ಅದು ಸುವಾರ್ತೆಯೇ ಅಲ್ಲ, ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾನೇ ಆಗಲಿ, ನಿಮಗೆ ಸಾರಿದರೆ ಪರಲೋಕದಿಂದ ಬಂದ ದೇವದೂತನೇ ಆಗಲಿ, ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ಇಲ್ಲಿ ಸುವಾರ್ತೆಯ ವಿಷಯವಾಗಿ ಮಾತಾಡುವಂತನಾಗಿ, ಸುವಾರ್ತೆಯು ಪ್ರತಿಯೊಬ್ಬ ಮಾನವನಿಗೂ ಪಾಪದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವವನ್ನು ಹೊಂದಲು ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ತನ್ನ ಅಮೂಲ್ಯವಾದ ಪ್ರಾಣವನ್ನ ಕೊಟ್ಟು ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ಮಾನವನ ಹಿತಕ್ಕಾಗಿ ಸತ್ತು 3ನೇ ದಿನದಲ್ಲಿ ಎದ್ದು ಬಂದದ್ದರಿಂದ ಜೀವವುಳ್ಳ ಆತನಾದ ದೇವರನ್ನ ಕ್ರಿಸ್ತನ ಮುಖಾಂತರವಾಗಿ ನಿತ್ಯ ಜೀವದ ಬಾಧ್ಯತೆಗಾಗಿ ಅಂಗೀಕಾರ ಮಾಡಿಕೊಂಡು ಆತನನ್ನು ಆರಾಧಿಸಬೇಕೆಂಬತಕ್ಕಂಥ ವಿಷಯವು ಮತ್ತು ಯೇಸು ಕ್ರಿಸ್ತನನ್ನ ನಂಬುವುದರ ಮುಖಾಂತರವಾಗಿ ಪ್ರತಿಯೊಬ್ಬ ಮಾನವನ ಪಾಪವು ಪರಿಹಾರವಾಗಿ ತಂದೆಯಾದ ದೇವರ ಸಮಕ್ಷಮದಲ್ಲಿ ಒಬ್ಬ ವ್ಯಕ್ತಿಯು ನೀತಿವಂತನಾಗಿ ಜೀವಿಸುವುದಕ್ಕೆ ಅನುಕೂಲವಾಗುವಂಥದ್ದನ್ನು ತಿಳಿಸುವಂಥದ್ದು ಆಗಿದೆ. ಈ ಸತ್ಯದ ಸುವಾರ್ತೆಯನ್ನ ಸಾರುವಲ್ಲಿ ಪೇತ್ರ ಮತ್ತು ಪೌಲರು ಪ್ರಮುಖವಾದಂತ ಸ್ಥಾನವನ್ನ ವಹಿಸುತ್ತಾರೆ. ಪೇತ್ರನು ಯೆಹೂದ್ಯರೊಳಗೆ ಈ ಸತ್ಯವನ್ನ ತಿಳಿಸಲು ಪ್ರಯತ್ನಿಸ್ತಾನೆ ಮತ್ತು ತಿಳಿಸ್ತಾನೆ. ಆ ಕಾಲದಲ್ಲಿ ಯೆಹೂದ್ಯರು ತಮ್ಮ ಧರ್ಮದ ವಿಷಯದಲ್ಲಿ ಬಹಳ ಕಾಳಜಿಯನ್ನು ವಹಿಸಿದವರಾಗಿದ್ದು, ಧರ್ಮಕ್ಕಾಗಿ ಹೋರಾಟ ಮಾಡುವವರಾಗಿದ್ದು, ಅವರ ಧರ್ಮವೇ ಶ್ರೇಷ್ಠವೆಂಬುದಾಗಿ ತಿಳಿದು ಅದರಲ್ಲಿ ನಿಜವಾದಂತ ಒಂದು ದೇವರ ಆರಾಧನೆ, ದೇವರನ್ನ ಮೆಚ್ಚಿಸುವಂತ ನೀತಿಗಳಿವೆ ಎಂಬುದಾಗಿ ತಿಳಿದುಕೊಂಡವರಾಗಿ ಹೆಚ್ಚಾಗಿ ಪ್ರೀತಿಸುವಂತ ಜನರಿದ್ರು. ಆದರೆ ಕ್ರಿಸ್ತನು ಬಂದ ಮೇಲೆ ಯೇಸು ಕ್ರಿಸ್ತನ ಶಿಲುಬೆಯ ಮೇಲಣ ಮರಣದಿಂದ ಯಹೂದಿಗಳ ತತ್ವದಲ್ಲಿ ಕೆಲವೊಂದು ಬದಲಾವಣೆಗಳಾಗಬೇಕಾಯಿತು. ಪ್ರಾಮುಖ್ಯವಾಗಿ ಅವರಲ್ಲಿದ್ದದ್ದು 2 ಬಹಳ ಪ್ರಾಮುಖ್ಯವಾದಂತ ಸಂಗತಿ. ಒಂದು, ಪಾಪಕ್ಕಾಗಿ ಪ್ರಾಯಶ್ಚಿತ್ತ ಬಲಿಯನ್ನು ಅರ್ಪಿಸ್ತಕ್ಕಂಥದ್ದು. 2ನೇದಾಗಿ ಪೂರ್ವಿಕರಾದಂತ ಅಬ್ರಹಾಮನ ಮುಖಾಂತರವಾಗಿ ಬಂದಂತ ಸುನ್ನತಿ. ಈ ಸುನ್ನತಿ ಬಹಳ ಪ್ರಾಮುಖ್ಯವಾದದ್ದು. ಪ್ರತಿಯೊಬ್ಬ ಇಸ್ರಾಯೇಲರು, ಯಹೂದ್ಯರು ಆ ಸುನ್ನತಿ ಅಂತಕ್ಕಂಥ ಸಂಸ್ಕಾರಕ್ಕೆ ಒಳಗಾಗಬೇಕಾದದ್ದು ಬಹಳ ಪ್ರಾಮುಖ್ಯವಾದ ಕಡ್ಡಾಯವಾದಂತ ಒಂದು ಆಜ್ಞೆ ಆಗಿದೆ. ಅದರ ಮೇಲೆ ಅವರಿಗೆ ನಂಬಿಕೆ ಇತ್ತು, ವಿಶ್ವಾಸವಿತ್ತು. ಯಹೂದ್ಯರೆಲ್ಲರೂ ಸುನ್ನತಿ ಉಳ್ಳವರಾಗಿದ್ದರು. ಇದರಿಂದ ಅವರ ವಿಶೇಷತೆ, ಅವರು ಇರುವಂತ ಒಂದು
ಸ್ಥಾನಮಾನ, ಘನತೆ, ಗೌರವ ಒಂದು ಹೆಚ್ಚಿನ ಪ್ರಭಾವದಿಂದ ತುಂಬಿತ್ತು ಮತ್ತು ಅವರ ಭಾವನೆ ಅದರ ಬಗ್ಗೆ ಬಹಳ ಆಳವಾಗಿ ಇತ್ತು. ಅದನ್ನು ಅವರು ನಂಬಿದ್ರು. ಆದ್ರೆ ಕ್ರಿಸ್ತನು ಬಂದ ಮೇಲೆ 2 ವಿಷಯಗಳಲ್ಲಿ ಸುವಾರ್ತೆಯಲ್ಲಿ ಬದಲಾವಣೆಯನ್ನ ತಂದದನ್ನ ನಾವು ನೋಡ್ತೇವೆ. ಮೊದಲನೇದಾಗಿ ಯೇಸು ಕ್ರಿಸ್ತನ ಬಲಿ. ಯೇಸು ಕ್ರಿಸ್ತನ ಬಲಿದಾನದಿಂದ ಆರಾಧನೆಯಲ್ಲಿ, ದೇವಾಲಯದಲ್ಲಿ ನಡೀತಿದ್ದಂತ ಆರಾಧನೆ ವ್ಯವಸ್ಥೆಯಲ್ಲಿ ಈ ಪ್ರಾಣಿಗಳವನ್ನ ಬಲಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ನಿಂತು ಹೋಯಿತು. ಅದಾದ ನಂತರ ಯಹೂದ್ಯರಲ್ಲಿಯೂ ಕ್ರಿಸ್ತನನ್ನ ನಂಬಿಕೊಂಡ್ರು. ಪೇತ್ರನ ಮುಖಾಂತರವಾಗಿ ದೇವರು ಅದ್ಭುತ ಕಾರ್ಯಗಳನ್ನ ಮಾಡ್ತಾ ಇದ್ದರಿಂದ ಅನ್ಯರಲ್ಲಿಯೂ ದೇವರನ್ನ ಅನೇಕರು ಯೇಸು ಕ್ರಿಸ್ತನನ್ನ ನಂಬಿಕೊಂಡ್ರು. ಈಗ ಹೊಸದಾದಂತ ಒಂದು ಧರ್ಮ ಹುಟ್ಟಿಕೊಂಡಿತ್ತು, ಅದು ಕ್ರೈಸ್ತ ಧರ್ಮ. ಈ ಕ್ರೈಸ್ತ ಧರ್ಮದಲ್ಲಿ 2 ವಿಷಯಗಳನ್ನ ಬದಿಗಿಟ್ಟರು. ಒಂದು ಬಲಿ, ಇನ್ನೊಂದು ಸುನ್ನತಿ. ಆದರೆ ಅಲ್ಲಿದ್ದಂತ ಯಹೂದ್ಯರಿಗೆ ಇದು ಸರಿ ಕಾಣಲಿಲ್ಲ. ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡಂತ ಯಹೂದ್ಯರು ತಮ್ಮ ಹಳೆಯ ಪದ್ಧತಿಗಳನ್ನ ಅನುಸರಿಸಿ ಮುನ್ನಡೆಯತಕ್ಕಂತ ಆಶೆ ಅವರಿಗಿತ್ತು. ಯಾಕಂದ್ರೆ ಅದ್ರ ಮೇಲೆ ಅವರಿಗೆ ಬಹಳ ಪ್ರೀತಿ ಇತ್ತು. ಹೀಗಾಗಿ ಅವರು ಹೊಸದಾಗಿ ಸಭೆಗೆ ಬರ್ತಕ್ಕಂಥ ಅನ್ಯರಿಗೂ ಸಹ ಯಹೂದಿ ಪದ್ಧತಿ, ಆಚಾರ, ವಿಚಾರಗಳನ್ನ ಕಲಿಸಬೇಕೆಂಬತಕ್ಕಂತ ಹಂಬಲದಲ್ಲಿ ಇತ್ತು. ಅವರು ಒಂದ್ ವೇಳೆ ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡ್ರು, ನಮ್ಮ ಪದ್ಧತಿಯನ್ನ ಅನುಸರಿಸಿ ಕ್ರಿಸ್ತನನ್ನ ಆರಾಧನೆ ಮಾಡಲಿ ಎಂಬುವಂತ ಒಂದು ಭಾವನೆಗೆ ಒಳಗಾಗಿ, ಇದರಿಂದ ಯಾರೇ ಅನ್ಯರು ಒಂದು ವೇಳೆ ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡು ಸಭೆಯಲ್ಲಿ ಬಂದು ಕ್ರಿಸ್ತನನ್ನ ಆರಾಧನೆ ಮಾಡ್ಬೇಕಾದ್ರೆ ಅವರು ಸುನ್ನತಿ ಮಾಡಿಸ್ಕೊಂಡು ಅನಂತರ ಕ್ರೈಸ್ತರಾಗಬೇಕು ಅಂತಕ್ಕಂಥ ಭಾವನೆ. ಒಂದು ಕಡೆ ಪೌಲನು ಈ 2 ವಿಷಯಗಳಲ್ಲಿ ಸುಲಲಿತವಾದಂತಹ ಸತ್ಯದ ಸುವಾರ್ತೆಯನ್ನ ಸಾರುತ್ತಾ ಹೋಗುವಾಗ, ಸಭೆಗಳು ಸ್ಥಾಪನೆ ಮಾಡ್ತಾ ಹೋಗುವಾಗ, ಆತನ ಹಿಂದೆ ಇವರು ಬಂದು ಇವರನ್ನ ಒತ್ತಾಯ ಮಾಡ್ತಾರೆ. ಸಭೆಗಳವರು ಕ್ರಿಸ್ತನನ್ನ ನಂಬಿದ ಮೇಲೆ ನೀವು ಸುನ್ನತಿಯನ್ನ ಮಾಡಿಸ್ಕೊಳ್ಬೇಕೆಂಬ ಸುವಾರ್ತೆ ಸಾರುವಲ್ಲಿ ಪೌಲನು ಬಹಳ ಅವಸರದಿಂದ ದೇವರ ಸೇವೆಯಲ್ಲಿ ಅನ್ಯರ ಮುಂದೆ, ಅನ್ಯರಿಗಾಗಿ ಸುವಾರ್ತೆ ಸಾರುವಾಗ ಮುಂದೆ ಹೋಗುವಂತ ಸಮಯದಲ್ಲಿ ಹೆಚ್ಚು ಸಮಯ ಸಭೆಗಳಲ್ಲಿ ಉಳ್ಕೊಳ್ಳಿಕ್ಕಾಗ್ತದೆ. ಹೀಗಾಗಿ ಆ ಸಭೆಯನ್ನ ಅಲ್ಲಿದ್ದಂತ ಹಿರಿಯರ ಕೈ ಒಪ್ಪಿಸ್ಬಿಟ್ಟು ತಾನು ಮುಂದೆ ಹೋಗ್ತಾ ಇರುವಾಗ ಈ ಯೆರೂಸಲೇಮ್ ಪಟ್ಟಣದಿಂದ, ಯೆರೂಸಲೇಮ್ ನಗರದಿಂದ ಕ್ರೈಸ್ತರಾಗಿರ್ತಕ್ಕಂಥ ಅನೇಕ ಯಹೂದಿಗಳು ಬಂದು ಪೌಲನು ಸುವಾರ್ತೆ ಸಾರಿದಂತ ಸಭೆಗಳಲ್ಲಿಯೂ ಈ ಮತೀಯ ವಿಷಯವಾದಂತ ಸುನ್ನತಿ ಬಗ್ಗೆ ಅವರಿಗೆ ಒತ್ತಾಯ ಮಾಡಿ ಅವರನ್ನ ಆ ನಂಬಿಕೆಯಲ್ಲಿ ಸೇರಿಸಿರುವುದರಿಂದ ಅಲ್ಲಿದ್ದಂತ ಕ್ರೈಸ್ತರು ಸಹ ಈ ಸುನ್ನತಿಗೆ, ಈ ನಂಬಿಕೆಗೆ ಒಳಗಾಗಿ. ಈಗ ಪೌಲನು ಮತ್ತೆ ಬಂದು ಈ ಸಭೆಗಳನ್ನ ಸಂಧಿಸುವಾಗ ಈ ವಿಷಯಗಳನ್ನ ಕಂಡಾಗ ಆತನಿಗೆ ಬಹಳ ಚಿಂತೆ ಆಗ್ತದೆ. ಯಾಕಂತಂದ್ರೆ ಕ್ರಿಸ್ತನ ಸುವಾರ್ತೆಯಲ್ಲಿ ಅನೇಕ ಬದಲಾವಣೆಗಳು ತರಬೇಕಾದದ್ದು ಅವಶ್ಯಕತೆ ಇದೆ. ಸುನ್ನತಿ ದೇವರು ಇಸ್ರೇಲ್ ಜನಾಂಗಕ್ಕೆ ಕೊಟ್ಟಂತ ಒಂದು ಗುರುತಾಯಿತು. ಈ ಗುರುತನ್ನ ಮುಂದೆ ಎಲ್ಲಾ ಜನಾಂಗಗಳಿಗೂ ದೇವರು ದೀಕ್ಷಾಸ್ನಾನದ ಮುಖಾಂತರವಾಗಿ ಮಾನಸಾಂತರವನ್ನು, ಮಾರ್ಪಾಟನ್ನು ಉಂಟು ಮಾಡುವಂತ ಸಾಂಕೇತಿಕವಾಗಿ ಹೃದಯಕ್ಕೆ ಆಗುವಂತ ಒಂದು ಸುನ್ನತಿಯಾಗಿ ಕ್ರೈಸ್ತತ್ವದಲ್ಲಿ ನೆಲೆಗೊಳಿಸುವುದನ್ನ ಪೌಲನು ಸುವಾರ್ತೆಯಲ್ಲಿ ಸಾರುತ್ತಾ ಯೇಸು ಕ್ರಿಸ್ತನನ್ನ ನಂಬಿಕೊಳ್ಳುವಂತ ಪ್ರತಿಯೊಬ್ಬರನ್ನು ದೀಕ್ಷಾಸ್ನಾನಕ್ಕಾಗಿ ಸಿದ್ಧಪಡಿಸುತ್ತಿದ್ದರು. ಪೇತ್ರನು
ಪೌಲನು ಇಂತಹ ವಿಷಯವಾದ ಸುವಾರ್ತೆಯನ್ನ ಸಾರುತ್ತಾ ಮುಂದೆ ಸಾಗಿದರು. ಇವರಿಬ್ಬರ ಹೊರತಾಗಿ ಇದ್ದಂತ ಯಹೂದಿಗಳು ಈ ಸುನ್ನತಿಯನ್ನು ಎತ್ತಿ ಹಿಡಿಯುತ್ತಾ ಸಭೆಯಲ್ಲಿ ಒಳಗಡೆ ಈ ವಿಚಾರವನ್ನು ಪ್ರಸ್ತಾಪ ಮಾಡುವಾಗ ಈ ಸುನ್ನತಿ ವಿಷಯದಲ್ಲಿ ಗಲಿಬಿಲಿ ಆಯಿತು. ಇದೊಂದು ದೊಡ್ಡ ಸಮಸ್ಯೆ ಆಯಿತು. ಇದನ್ನ ಪರಿಹರಿಸಬೇಕಾದದ್ದು ಸಭೆಯ ಕರ್ತವ್ಯವಾಗಿತ್ತು. ಅದಕ್ಕಾಗಿ ಇವರನ್ನ ಈ ವಿಷಯವನ್ನ ಸಭೆಗೆ ತೆಗೆದುಕೊಂಡು ಹೋಗ್ತಾರೆ. ಅಪೊಸ್ತಲ ಕಾರ್ಯ 15ನೇ ಅಧ್ಯಾಯದಲ್ಲಿ ಇದನ್ನ ನಾವು ನೋಡ್ತೇವೆ. ಅಪೊಸ್ತಲ ಕಾರ್ಯ 15ನೇ ಅಧ್ಯಾಯದಲ್ಲಿ ಈ ವಿಷಯವನ್ನ ಅಲ್ಲಿ ತೆಗೆದುಕೊಂಡು ಹೋದಾಗ ಅಲ್ಲಿ ಅವರು ತೀರ್ಮಾನ ಮಾಡ್ತಾರೆ. ಇದು ಸುವಾರ್ತೆಯ ಸೇವೆಯಲ್ಲಿ ಮೊದಲ ಹೆಜ್ಜೆಯಲ್ಲಿ ಅವರು ಅನುಭವಿಸಿದಂತ ಒಂದು ಸಂಕಷ್ಟ. ಇದನ್ನ ಪರಿಹರಿಸಲೇಬೇಕಾಗಿತ್ತು. ಅದನ್ನ ಅವರು ಅಲ್ಲಿ ಪರಿಹರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಆ ಪ್ರಯತ್ನದಲ್ಲಿ ಇನ್ನೂ ಕೂಡ ಕ್ರೈಸ್ತ ಸಭೆಗಳಲ್ಲಿ ಅನೇಕ ವಿಧವಾದಂತಹ ಗೊಂದಲಗಳಿವೆ. ನಾವು ನೋಡೋಣ. ಅಪೊಸ್ತಲ ಕಾರ್ಯ 15ನೇ ಅಧ್ಯಾಯ 16ನೇ ವಚನದಿಂದ ನೋಡುವಾಗ ಇಲ್ಲಿ ನಡೆದಂತ ಘಟನೆಯನ್ನ ತಿಳಿಸುವಂತವರಾಗಿದ್ದಾರೆ. 16ರಿಂದ ಕೆಲವೊಂದು ವಚನಗಳನ್ನು ನಾವು ಓದಿಕೊಳ್ಳೋಣ. ಇದಾದ ಮೇಲೆ ನಾನು ಹಿಂತಿರುಗಿ ಬಂದು ದಾವೀದನ ಬಿದ್ದು ಹೋಗಿರುವ ಗುಡಾರವನ್ನು ಎತ್ತುವೆನು. ಅದರಲ್ಲಿ ಹಾಳಾದದ್ದನ್ನು ನಾನು ಸರಿಪಡಿಸಿ ಅದನ್ನು ನೆಟ್ಟಿಗೆ ನಿಲ್ಲಿಸುವೆನು. ಮನುಷ್ಯ ಜಾತಿಯ ಉಳಿದ ಜನಗಳು, ಅಂದರೆ ದೇವ ಜನರೆನಿಸಿಕೊಳ್ಳುವ ಸಕಲ ಜನಾಂಗಗಳು ಕರ್ತನನ್ನು ಹುಡುಕುವವರಾಗಿರಬೇಕೆಂದು ಆದಿಯಿಂದ ಈ ಕಾರ್ಯಗಳನ್ನು ತಿಳಿಯಪಡಿಸುವ ಕರ್ತನು ನುಡಿಯುತ್ತಾನೆ ಎಂದು ಬರೆದದೆ. ಹೀಗಿರಲಾಗಿ ನನ್ನ ಅಭಿಪ್ರಾಯವೇನೆಂದರೆ, ಅನ್ಯ ಜನರಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವವರನ್ನು ತೊಂದರೆ ಪಡಿಸಬಾರದು. ಆದರೆ ವಿಗ್ರಹಕ್ಕೆ ನೈವೇದ್ಯ ಮಾಡುವುದನ್ನು, ಆದರವನ್ನು, ಕುತ್ತಿಗೆ ಹಿಸುಕಿ ಕೊಂದದ್ದನ್ನು, ರಕ್ತವನ್ನು ವಿಸರ್ಜಿಸಬೇಕೆಂದು ನಾವು ಅವರಿಗೆ ಕಾಗದವನ್ನು ಬರೆದು ಅಪ್ಪಣೆ ಕೊಡೋಣ. ಯಾಕೆಂದರೆ ಪುರಾತನ ಕಾಲದಿಂದ ಎಲ್ಲಾ ಪಟ್ಟಣಗಳಲ್ಲಿ ಮೋಸೆಯ ಗ್ರಂಥವನ್ನು ಬೋಧಿಸುವವರು ಇದ್ದಾರೆ. ಅದು ಪ್ರತಿ ಸಬ್ಬತ್ ದಿನವೂ ಸಭಾಮಂದಿರಗಳಲ್ಲಿ ಪಾರಾಯಣವಾಗುತ್ತದಲ್ಲ ಎಂದು ಹೇಳಿದನು. ಇಲ್ಲಿ ಮುಂದೆ ನಾವು ನೋಡುವಾಗ, ಆಗ ಅಪೊಸ್ತಲರು ಸಭೆಯ ಹಿರಿಯರು ಸರ್ವ ಸಭೆಯ ಸಮ್ಮತಿಯಿಂದ ತಮ್ಮಲ್ಲಿ ಕೆಲವರನ್ನು ಆರಿಸಿಕೊಂಡು ಪೌಲ ಬಾರ್ನಬರ ಜೊತೆಯಲ್ಲಿ ಅಂತಿಯೋಕ್ಯಕ್ಕೆ ಕಳಿಸುವುದು ಯುಕ್ತಿವೆಂದು ತೀರ್ಮಾನಿಸಿದರು. ಆದ ಕಾರಣ ಸಹೋದರರಲ್ಲಿ ಮುಖ್ಯರಾದ ಬಾರ್ನಬನೆನಿಸಿಕೊಳ್ಳುವ ಯೂದನನ್ನು ಸೀಲನನ್ನು ಆರಿಸಿಕೊಂಡು ಅವರ ಕೈಯಲ್ಲಿ ಬರೆದು ಕೊಟ್ಟದ್ದೇನೆಂದರೆ, ಸಹೋದರರಾಗಿರುವ ಅಪೊಸ್ತಲರು ಹಿರಿಯರು ಅಂತಿಯೋಕ್ಯ, ಸಿರಿಯ, ಕಿಲಿಕ್ಯ ಸೀಮೆಗಳಲ್ಲಿ ವಾಸಿಸುವ ಅನ್ಯ ಜನರಿಂದ ಸಹೋದರರಾದವರಿಗೆ ಮಾಡುವ ವಂದನೆ. ಅದಾಗಿ ನಮ್ಮೊಳಗಿಂದ ಹೋದ ಕೆಲವರು ನಮ್ಮಿಂದ ಏನು ಅಪ್ಪಣೆ ಹೊಂದದೆ ತಮ್ಮ ಮಾತುಗಳಿಂದ ನಿಮ್ಮಲ್ಲಿ ಅಸಮಾಧಾನವನ್ನು ಹುಟ್ಟಿಸಿ ನಿಮ್ಮ ಮನಸ್ಸುಗಳನ್ನು ಕಳವಳಗೊಳಿಸಿದ್ದಾರೆಂಬುದನ್ನು ಕೇಳಿದ್ದರಿಂದ ನಾವು ಕೆಲವರನ್ನು ಆರಿಸಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತ ಜೀವದ ಹಂಗನ್ನು ತೊರೆದವರಾದ ನಮ್ಮ ಪ್ರಿಯ ಬಾರ್ನಬ ಪೌಲರ ಜೊತೆಯಲ್ಲಿ ನಿಮ್ಮ ಬಳಿಗೆ ಕಳಿಸಿಕೊಡುವುದು ಯುಕ್ತವೆಂದು ನಾವೆಲ್ಲರೂ ಏಕ ಮನಸ್ಸಾಗಿ ತೀರ್ಮಾನಿಸಿದವು. ಆದುದರಿಂದ ಯೂದನನ್ನು ಸೀಲನನ್ನು ಕಳಿಸುತ್ತೇವೆ. ಆದರೂ ಅವರು ಈ ಸಂಗತಿಗಳನ್ನು ಬಾಯಿ ಮಾತಿನಿಂದಲೂ ನಿಮಗೆ ತಿಳಿಸುವರು. ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ರಕ್ತವನ್ನು, ಕುತ್ತಿಗೆ ಸಿಕ್ಕಿಕೊಂಡದ್ದನ್ನು, ಆಧಾರವನ್ನು ವಿಸರ್ಜಿಸುವುದು ಅವಶ್ಯವಾಗಿದೆ. ಇದಕ್ಕೆ ಹೆಚ್ಚಿನ ಭಾರವನ್ನು ನಿಮ್ಮ ಮೇಲೆ ಹಾಕಬಾರದೆಂದು ಪವಿತ್ರಾತ್ಮನಿಗೂ ನಮಗೂ ವಿಹಿತವಾಗಿ ತೋರಿತು. ನೀವು ಎಚ್ಚರವಾಗಿದ್ದು ಇವುಗಳ ಗೊಡವೆಗೆ ಹೋಗದಿದ್ದರೆ ನಿಮಗೆ ಒಳ್ಳೆದಾಗುವುದು ಶುಭವಾಗಲಿ ಎಂಬುದಾಗಿ ನಾವು ನೋಡ್ತೇವೆ. ಈ ವಿಷಯ, ಸುನ್ನತಿ ವಿಷಯ ಗೊಂದಲಕ್ಕೆ ಸೃಷ್ಟಿಯಾಗೋದ್ರಿಂದ ಈ ವಿಷಯವನ್ನ ಹಿರಿಯ ಸಭೆಗೆ ಯೆರೂಸಲೇಮ್ ನಗರದಲ್ಲಿದ್ದಂತ ಆರಂಭದ ಸಭೆಗೆ, ಆದಿ ಸಭೆಗೆ ಅಲ್ಲಿದ್ದಂತ ಹಿರಿಯರ ಬಳಿಗೆ ತೆಗೆದುಕೊಂಡು ಹೋದಾಗ ಅವ್ರ ವಿಷಯದಲ್ಲಿ ಹೆಚ್ಚಿಗೆ ಪ್ರಸ್ತಾಪ ಮಾಡಿ ಇವುಗಳ ಬಗ್ಗೆ ಹೆಚ್ಚಾಗಿ ತಲೆ ಕೊಡಿಸಿಕೊಳ್ಳದೆ ಅನ್ಯ ಜನರಲ್ಲಿ ಸುವಾರ್ತೆ ಸೇವೆಗಾಗಿ ಕೆಲವೊಂದು ವಿಚಾರಗಳನ್ನ ಅವರಿಗೆ ಪ್ರಸ್ತಾಪ ಮಾಡಿ ಕಳಿಸುವಂತವರಾಗಿದ್ದಾರೆ. ಸುನ್ನತಿ ಯಹೂದ್ಯರ ಒಂದು ಆಚಾರವಾಗಿತ್ತು.
ಪದ್ಧತಿಯಾಗಿತ್ತು. ಅದನ್ನ ಅವರು ಬಹಳ ಗೌರವಿಸ್ತಿದ್ರು. ಆದ್ರೆ ಕ್ರೈಸ್ತ ಸಭೆಯ ಅಭಿವೃದ್ಧಿಯಲ್ಲಿ ಅದು ಒಂದು ದೊಡ್ಡ ಅಡಚಣೆಯಾಗಿ ನಿಂತು. ಇದಕ್ಕೆ ಕಾರಣ ಅವರಲ್ಲಿದ್ದಂತ ಸರಿಯಾದಂತ ಸುವಾರ್ತೆಯ ಸತ್ಯದ ಅರಿವು ಇಲ್ಲದೆ ಇರುವಂತದ್ದು ನಾವು ನೋಡುವಂತರಾಗಿದ್ದೇವೆ. ಅಪೊಸ್ತಲರ ಕಾರ್ಯ 11ನೇ ಅಧ್ಯಾಯ 1ರಿಂದ 18ನೇ ವರ್ಷದಲ್ಲಿ ನಾವು ನೋಡುವಾಗ ಸುನ್ನತಿಯ ಬಗ್ಗೆ ಈ ತಾರತಮ್ಯ ಇದ್ದದನ್ನ ನಾವು ನೋಡುವಂತರಾಗಿದ್ದೇವೆ. ಅಪೊಸ್ತಲರ ಕಾರ್ಯ 11ನೇ ಅಧ್ಯಾಯ 1ರಿಂದ 18ನೇ ವರ್ಷದಲ್ಲಿ ಅನ್ಯ ಜನರು ಸಹ ದೇವರು ವಾಕ್ಯವನ್ನು ಅಂಗೀಕರಿಸಿದ್ರೆಂಬ ಸಮಾಚಾರವನ್ನು ಅಪೊಸ್ತಲರು ಯೂದಾಯದಲ್ಲಿದ್ದ ಸಹೋದರರು ಕೇಳಿದರು. ಪೇತ್ರನು ಯೆರೂಸಲೇಮಿಗೆ ಬಂದಾಗ ಸುನ್ನತಿಯವರು ನೀನು ಸುನ್ನತಿ ಇಲ್ಲದವರಲ್ಲಿ ಸೇರಿ ಅವರ ಸಂಗಡ ಊಟ ಮಾಡಿದೆಯಲ್ಲ ಎಂದು ಅವನು ಕೂಡ ವಾದಿಸಿದರು. ಪೇತ್ರನು ನಡೆದ ಸಂಗತಿಯನ್ನು ಅವರಿಗೆ ಮೊದಲಿಂದ ಕ್ರಮವಾಗಿ ವಿವರಿಸಿ ಹೇಳಿದ್ದೇನೆಂದರೆ, ನಾನು ಯೊಪ್ಪ ಪಟ್ಟಣದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾಗ ಧ್ಯಾನಪರವಶನಾಗಿದ್ದ ನನಗೆ ಒಂದು ದರ್ಶನವಾಯಿತು. ಅದೇನೆಂದರೆ, ಆಕಾಶದಿಂದ 4 ಮೂಲೆಗಳನ್ನು ಹಿಡಿದಿದ್ದ ದೊಡ್ಡ ಜೋಳಿಗೆಯಂತಿರುವ ಒಂದು ವಸ್ತುವು ಇಳಿಸಲ್ಪಟ್ಟು ನಾನಿದ್ದಲ್ಲಿಗೆ ಬಂತು. ಅದೇನೆಂದು ತಿಳಿದುಕೊಳ್ಳುವುದಕ್ಕೆ ನಾನು ಚೆನ್ನಾಗಿ ನೋಡಿದಾಗ ನೆಲದ ಮೇಲೆ ತಿರುಗಾಡುವ ಪಶು, ಮೃಗ, ಕ್ರಿಮಿಕೀಟಗಳನ್ನು, ಅಂತರಿಕ್ಷದಲ್ಲಿ ಹಾರಾಡುವ ಹಕ್ಕಿಗಳನ್ನು ಕಂಡೆನು. ಆಗ ಪೇತ್ರನೇ, ಎದ್ದು ಕೊಯ್ದು ತಿನ್ನು ಎಂದು ನನಗೆ ಹೇಳುವ ವಾಣಿಯನ್ನು ಕೇಳಿದನು. ನಾನು ಬೇಡವೇ ಬೇಡ ಸ್ವಾಮಿ, ಒಲೆಯಾದ ಪದಾರ್ಥವಾಗಲಿ ಅಶುದ್ಧ ಪದಾರ್ಥವಾಗಲಿ ಎಂದು ನನ್ನ ಬಾಯೊಳಗೆ ಸೇರಿದ್ದಿಲ್ಲ ಅಂದನು. ಅದಕ್ಕೆ ದೇವರು ಶುದ್ಧ ಮಾಡಿದ್ದನ್ನು ನೀನು ಹೊಲೆ ಎನ್ನಬಾರದು ಎಂಬುದಾಗಿ 2ನೇ ಸಾರಿ ಆಕಾಶವಾಣಿ ಆಯಿತು. ಹೀಗೆ 3ನೇ ಸಾರಿಯೂ ಆಕಾಶವಾಣಿ ಆಯಿತು. ಆಮೇಲೆ ಎಲ್ಲವೂ ತಿರುಗಿ ಆಕಾಶಕ್ಕೆ ಎತ್ತಲ್ಪಟ್ಟವು. ಆ ಕ್ಷಣದಲ್ಲಿ 3 ಮಂದಿ ದೇವದೂತರು ಮನುಷ್ಯರು ನಬಿತ ಮನೆಯ ಮುಂದೆ ನಿಂತಿದ್ದರು. ಅವರು ಕೈಸರೈಯದಿಂದ ನನ್ನ ಹತ್ತಿರಕ್ಕೆ ಕಳಿಸಲ್ಪಟ್ಟವರು. ದೇವರ ಆತ್ಮನು ನೀನು ಏನು ಭೇದ ಮಾಡದೆ ಅವರ ಜೊತೆಯಲ್ಲಿ ಹೋಗು ಎಂದು ನನಗೆ ಹೇಳಿದನು. ಈ 6 ಮಂದಿ ಸಹೋದರರು ಸಹ ನನ್ನ ಸಂಗಡ ಬಂದರು. ಆ ಮನುಷ್ಯನ ಮನೆಯೊಳಗೆ ನಾವು ಸೇರಲು ಅವನು ನಮಗೆ ಒಬ್ಬ ದೇವದೂತನು ನನ್ನ ಮನೆಯಲ್ಲಿ ನಿಂತಿರುವುದನ್ನು ಕಂಡೆನು. ಆ ದೂತನು ನೀನು ಯೊಪ್ಪಕ್ಕೆ ಕಳಿಸಿ ಪೇತ್ರನೆನಿಸಿಕೊಳ್ಳುವ ಸಿಮೋನನನ್ನು ಕರೆಸು, ಅವನು ನಿನಗೆ ಕೆಲವು ಮಾತುಗಳನ್ನು ಹೇಳುವನು. ಆ ಮಾತುಗಳಿಂದ ನಿನಗೂ ನಿನ್ನ ಮನೆಯವರೆಗೂ ರಕ್ಷಣೆಯಾಗುವುದು ಎಂದು ಹೇಳಿದನೆಂಬುದಾಗಿ ತಿಳಿಸಿದನು. ನಾನು ಮಾತಾಡುವುದಕ್ಕೆ ಪ್ರಾರಂಭಿಸಿದಾಗ ಪವಿತ್ರಾತ್ಮ ವರವು ಮೊದಲು ನಮ್ಮ ಮೇಲೆ ಇಳಿದಂತೆ ಅವರ ಮೇಲೆಯೂ ಇಳಿಯಿತು. ಆಗ ಯೋಹಾನನಂತೂ ನೀರಿನ ಸ್ನಾನ ಮಾಡಿಸಿದನು, ನಿಮಗಾದರೂ ಪವಿತ್ರಾತ್ಮನ ಸ್ಥಾನದಲ್ಲಿ ಆಗುವುದು ಎಂದು ಯೇಸು ಸ್ವಾಮಿ ಹೇಳಿದ ಮಾತು ನನಗೆ ನೆನಪಿಗೆ ಬಂತು. ದೇವರು ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ನಮಗೆ ಕೊಟ್ಟ ವರಕ್ಕೆ ಸರಿಯಾದ ವರವನ್ನು ಅವರಿಗೆ ಕೊಟ್ಟಿರಲಾಗಿ ದೇವರನ್ನು ತಡೆಯುವುದಕ್ಕೆ ನಾನು ಶಕ್ತನು. ಹೀಗೆಂದ ಮಾತುಗಳನ್ನು ಆ ಸುನ್ನತಿಯವರು ಕೇಳಿ ಆಕ್ಷೇಪಣೆ ಮಾಡುವುದನ್ನು ಬಿಟ್ಟು, ಹಾಗಾದರೆ ದೇವರು ಅನ್ಯ ಜನರಿಗೂ ಜೀವ ಕೊಡಬೇಕೆಂದು ಅವರ ಮನಸ್ಸುಗಳನ್ನು ತನ್ನ ಕಡೆಗೆ ತಿರುಗಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡಿದರು. ಸುನ್ನತಿಯನ್ನೇ ಆಧಾರ ಮಾಡಿಕೊಂಡು ನಂಬಿದಂತಹ ಜನರು ಅನ್ಯ ಜನರಿಗೆ ಸುವಾರ್ತೆ ಸಾರುವುದನ್ನ, ಅನ್ಯ ಜನರು ಕ್ರೈಸ್ತತ್ವವನ್ನು ಅಂಗೀಕಾರ ಮಾಡಿಕೊಳ್ಳುವುದನ್ನ ಅಥವಾ ಅನ್ಯ ಜನರು ಯಹೂದಿಗಳ ಪಾಲನ್ನ ಹೊಂದುವುದನ್ನ ಇಷ್ಟಪಡದೆ ವಿರೋಧ ಮಾಡ್ತೀವಿ. ಆ ಸಮಯದಲ್ಲಿ ಇದು ಒಂದು ದೊಡ್ಡ ಸಮಸ್ಯೆಯಾಗಿ ಪರಿವರ್ತಿಸಿದ್ರಿಂದ ಈ ಸಮಸ್ಯೆಯನ್ನ ಪರಿಹರಿಸಬೇಕಾದದ್ದು ಸಭೆಯ ಕರ್ತವ್ಯವಾಗಿತ್ತು. ಆ ಕರ್ತವ್ಯವನ್ನ ಪೇತ್ರನು ಹೆಚ್ಚಿನ ಒಂದು ಬಾಧ್ಯತೆಗೆ ತೆಗೆದುಕೊಂಡು ಇದರ ಹೋರಾಟದಲ್ಲಿ ಸಭೆಯಲ್ಲಿ ತೀರ್ಮಾನ ಮಾಡಿ ಕೊನೆಗೆ ಅನ್ಯರಿಗೂ ಯಹೂದ್ಯರಿಗೂ ಯಾರೇ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳುವಾಗ ಅಲ್ಲಿ ಈ ಭಾರವನ್ನ ತರಬಾರದು ಎಂಬುದನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆದರೂ ಮತಾಭಿಮಾನಿಗಳು ಆ ಕಾಲದಲ್ಲಿ ಇದ್ದದ್ದರಿಂದ ಇವರು ಬಲವಾಗಿ ಈ ಸುನ್ನತಿಯನ್ನ ಸಭೆ ಮೇಲೆ ಹೇರುವಂತ ಒಂದು ಪ್ರಯತ್ನವನ್ನ ಮಾಡುವಂತವಾಗಿ, ಸುನ್ನತಿಯ ನಿಜವಾದಂತ ಅರ್ಥವನ್ನ ತಿಳಿಯದೆ ಇದ್ದಂತ ಜನರು ಮುಂದೆ ದೇವರು ಸುನ್ನತಿಗೆ ಬದಲಾಗಿ ದೀಕ್ಷಾಸ್ನಾನವನ್ನ ತಂದಿರುವಂತಹ ವಿಷಯವನ್ನ ಸತ್ಯವನ್ನ ಅರಿಯದಂತ ಜನರು
ಸಭೆಯ ಮೇಲೆ ಈ ರೀತಿಯಾದಂತಹ ಆಕ್ರಮಣವನ್ನ ಮಾಡಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ನಾವು ನೋಡ್ತೇವೆ ಆ ದೇವರು ಈ ಸುನ್ನತಿಯನ್ನು ಕೊಡುವಾಗ ಅದರ ನಿಜವಾದಂತಹ ಉದ್ದೇಶವನ್ನ ಧರ್ಮೋಪದೇಶ ಕಂಡ 10ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ನಮಗೆ ತಿಳಿಸುವಂತವನಾಗಿದೆ. ಧರ್ಮೋಪದೇಶ ಕಂಡ 10ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನಿಜವಾದಂತಹ ಸುನ್ನತಿಯ ವಿಷಯದಲ್ಲಿ ನಮಗೆ ತಿಳಿಸುವುದು. ಆದುದರಿಂದ ನೀವು ಆಜ್ಞೆಗೆ ಮಣಿಯದ ನಿಮ್ಮ ದುಸ್ವಭಾವವನ್ನು ಬಿಟ್ಟು ಬಿಟ್ಟು ನಿಮ್ಮ ಹೃದಯದಲ್ಲಿ ಸುನ್ನತಿ ಮಾಡಿಕೊಳ್ಳಿರಿ. ದೇವರು ಸುನ್ನತಿಯನ್ನ ಅಬ್ರಹಾಮನಿಗೆ ಬಾಹ್ಯರೀತವಾಗಿ ಒಂದು ಸಾಂಕೇತಿಕವಾಗಿ ಗುರುತಾಗಿ ಕೊಟ್ಟರು, ಅದು ಆಂತರಿಕವಾದಂತ ಅರ್ಥವನ್ನ ಕಲ್ಪಿಸಿಕೊಡುವಂತದ್ದಾಗಿದೆ. ಇದು ಕೇವಲ ಶರೀರಕ್ಕೆ ಒಂದು ಗಾಯವನ್ನ ಉಂಟು ಮಾಡುವಂತ ಒಂದು ಕಾರ್ಯವಲ್ಲ, ಬದಲಾಗಿ ಹೃದಯಕ್ಕೆ ಪಾಪದ ನಿಮಿತ್ತ ಆಗುವಂತ ನೋವನ್ನ ತರುವಂತ ಹೃದಯದಲ್ಲಿ ಆಗಬೇಕಾದಂತ ಒಂದು ಸುನ್ನತಿ ಆಗಬೇಕಾಗಿದೆ. ಅದನ್ನೇ ತಾನೇ ಮುಂದೆ ಪೌಲನು ಕೊಲೆಸದವರ ಪತ್ರಿಕೆಯಲ್ಲಿ ನಮಗೆ ತಿಳಿಸುವಂತವನಾಗಿದ್ದಾರೆ. ನಮ್ಮ ಸತ್ಯವೇದವನ್ನ ಕೊಲೆಸದವರ ಪತ್ರಿಕೆ 7ನೇ ಅಧ್ಯಾಯ 11ರಿಂದ 12ನೇ ವಚನದಿಂದ ನಾವು ನೋಡುವಾಗ ಅಲ್ಲಿ ನಮಗೆ ಆತನು ಇದನ್ನ ಬರೆದು ತಿಳಿಸುವಂತವನಾಗಿದ್ದಾನೆ. ಓಕೆ, ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಗಳಿಗೂ ಶಿರಸ್ಸು. ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದೇ. ಇದೇ ಕ್ರೈಸ್ತಿಯ ಸುನ್ನತಿ. ನೀವು ದೀಕ್ಷಾಸ್ಥಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿದ್ದರಿಂದ ಆ ಸುನ್ನತಿಯನ್ನು ಹೊಂದಿದ್ದೀರಿ. ಮುಂದೆ ಕ್ರೈಸ್ತ ಸಭೆಯಲ್ಲಿ ಕ್ರೈಸ್ತ ಜಗತ್ತಿಗೆ ಸುನ್ನತಿಗೆ ಬದಲಾಗಿ ದೇವರು ಕ್ರಿಸ್ತ ಯೇಸುವಿನ ಮೇಲಿನ ನಂಬಿಕೆಯಿಂದ ಅಂಗೀಕಾರ ಮಾಡಿಕೊಳ್ಳುವಂತ ದೀಕ್ಷಾಸ್ನಾನದ ಮುಖಾಂತರವಾಗಿ ಸಭೆಯಲ್ಲಿ ಶಾರೀರಿಕವಾಗಿ ಅಲ್ಲ, ಹೃದಯವಾಗಿ ಆಂತರಿಕವಾಗಿ ಹೃದಯದಲ್ಲಿ ಬದಲಾವಣೆಯನ್ನ ತರುವಂತ ಹೃದಯಕ್ಕೆ ಸಂಬಂಧಪಟ್ಟದನ್ನ ಸುನ್ನತಿಯಾಗಿ ತಿಳಿಸುವಂತನಾಗಿದ್ದಾರೆ. ಈ ಸತ್ಯವನ್ನ ಕ್ರೈಸ್ತ ಸಭೆ ಅಂಗೀಕಾರ ಮಾಡಿಕೊಂಡು ಈ ಸತ್ಯವನ್ನ ಪೌಲನು ತನ್ನ ಸುವಾರ್ತೆಯಲ್ಲಿ ಎಲ್ಲಾ ಸಭೆಗಳಿಗೂ ತಿಳಿಸುವನಾಗಿರುವುದರಿಂದ ಈ ಸತ್ಯದ ಸುವಾರ್ತೆಗೆ ವಿರುದ್ಧವಾಗಿ ಯಹೂದ್ಯರು ಮತ್ತೆ ಬಾಹ್ಯರೀತವಾಗಿ ಆಗಬೇಕಾದಂತ ಸುನ್ನತಿಯನ್ನು ಒತ್ತಾಯ ಮಾಡಿ ಸಭೆಯೊಳಗೆ ತರುವಂತಹ ಪ್ರಯತ್ನವನ್ನ ಮಾಡಿ ಆ ಪ್ರಯತ್ನದಲ್ಲಿ ಗಲಾತ್ಯದ ಸಭೆಯವರು ಅದನ್ನ ಅಂಗೀಕಾರ ಮಾಡಿಕೊಂಡಿದ್ದರಿಂದ ಪೌಲನು ನೊಂದು ಇದನ್ನ ಬೇರೆ ಸುವಾರ್ತೆ ಎಂಬುದಾಗಿ ಹೇಳುವಂತರಾಗಿದ್ದಾರೆ. ಈ ಹೊತ್ತಿಗೂ ಸಹ ಅನೇಕ ವಿಷಯಗಳಲ್ಲಿ ಕ್ರೈಸ್ತ ಸಭೆಗಳಲ್ಲಿ ಗೊಂದಲವಿದೆ. ರೋಮಾಪುರ ಪತ್ರಿಕೆ 7ನೇ ಅಧ್ಯಾಯ 29ನೇ ವಚನದಲ್ಲಿ ಪೌಲನು ಹೀಗೆ ಬರೀತಾನೆ. ರೋಮಾಪುರ ಪತ್ರಿಕೆ 7ನೇ ಅಧ್ಯಾಯ 29ನೇ ವಚನದಲ್ಲಿ, ಆದರೆ 28ರಿಂದ ನಾನು ಹೋಗ್ತೇನೆ. ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿಯು ಸುನ್ನತಿಯಲ್ಲ, ಆದರೆ ಒಳಗೆ ಯಹೂದ್ಯನಾಗಿರುವವನು ಯಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಇದು ಬಾಹಾಚಾರಕ್ಕೆ ಸಂಬಂಧಪಟ್ಟದ್ದು, ಆತ್ಮ ಸಂಬಂಧಪಟ್ಟದ್ದೇ. ಇದು ಬಾಹಾಚಾರಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮ ಸಂಬಂಧಪಟ್ಟದ್ದೇ. ಇಂಥ ಸುನ್ನತಿಯಿಂದ ಇದ್ದವನಿಗೆ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು ಮನುಷ್ಯರಿಂದ ಬರುವುದಿಲ್ಲ. ಸೊ ಮನುಷ್ಯರಿಗೆ ಆಗುವಂತ ಸುನ್ನತಿ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಯೆರೆಮೀಯನು ಬರೆದಂತ ಪುಸ್ತಕದಲ್ಲಿ 4ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ಯೆರೆಮೀಯನು ಕೂಡ ಈ ವಿಷಯದಲ್ಲಿ ಪ್ರಸ್ತಾಪ ಮಾಡುವುದನ್ನ ನಾವು ನೋಡಬಹುದಾಗಿದೆ. ಯೆರೆಮೀಯನು ಬರೆದ ಪ್ರವಾದನೆ 4ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ಯೆಹೋವನು ಯೆಹೂದದವರಿಗೂ ಯೆರೂಸಲೇಮಿನವರಿಗೂ ಹೇಳುತ್ತಾನೆ, ಗೇಯದ ಭೂಮಿಯನ್ನು ಗೇಯಿರಿ, ಮುಳ್ಳುಗಳಲ್ಲಿ ಬಿತ್ತಬೇಡಿರಿ,
ಯಹೂದದವರೇ, ಯೆರೂಸಲೇಮಿನ ನಿವಾಸಿಗಳೇ, ನಿಮ್ಮ ಹೃದಯದ ಮುಂದೊಗಲನ್ನು ತೆಗೆದುಹಾಕಿ ಯೆಹೋವನಿಗಾಗಿ ಸುನ್ನತಿಯಾಗಿರಿ. ಇಲ್ಲವಾದರೆ ನಿಮ್ಮ ದುಷ್ಕೃತ್ಯಗಳ ನಿಮಿತ್ತ ನನ್ನ ರೋಷವು ಜ್ವಾಲೆಯಂತೆ ಹೊರಟು ಯಾರು ಅಗಲಿಸಲಾಗದ ರಭಸವಾಗಿ ದಗಿಸುವುದು. ಇಸ್ರೇಲರ ಮಧ್ಯದಲ್ಲಿದ್ದಂತ ಪಾಪವನ್ನ ತೆಗೆದು ಹಾಕುವುದಕ್ಕೆ ಇಸ್ರೇಲರು ದೇವರಿಗೆ ಮೀಸಲಾದಂತ ಜನಾಂಗವಾಗಿರುವಾಗ ಈ ಲೋಕದಲ್ಲಿರುವಂತ ಇತರರ ಜನಾಂಗಗಳೆಲ್ಲ ಮಾಡುವಂತ ಪಾಪದ ಕಾರ್ಯಗಳಿಗೆ ಹೊರತಾಗಿ ಇವರು ಪಾಪದಿಂದ ವಿಸರ್ಜಿಸಲ್ಪಟ್ಟು ದೇವರಿಗೆ ಮೀಸಲಾದಂತ ಜನರಾಗಿದ್ದುಕೊಂಡು ಕರ್ತನಾದ ದೇವರನ್ನ ಪುನಃ ಪ್ರಾಣದಿಂದ, ಪುನಃ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ, ಹೃದಯದಿಂದ ದೇವರನ್ನ ಪ್ರೀತಿಸಬೇಕಾದದ್ದು ಅವಶ್ಯವಾಗಿದೆ. ಅಂದ್ರೆ ಪಾಪದ ಸ್ವಭಾವವನ್ನ ಬಿಟ್ಟು ನೀತಿಗೆ ದಾಸರಾಗಿ ದೇವರ ಗುಣ ಸ್ವಭಾವಗಳನ್ನ ಅರಿತವರಾಗಿ ದೇವರಿಗೆ ಮೆಚ್ಚುಗೆಯಾದಂತಹ ಜೀವಿತವನ್ನ ಜೀವಿಸಬೇಕಾದ ಅವಶ್ಯವಾಗಿದೆ. ಇಂಥ ಒಂದು ಉತ್ತಮವಾದಂತ ಆತ್ಮೀಕವಾದ ಜೀವಿತವನ್ನ ಅನುಭವಿಸಲು ದೇವರು ಇವರಿಗೆ ಅಬ್ರಹಾಮನ ಮುಖಾಂತರವಾಗಿ ಸುನ್ನತಿಯನ್ನು ಕೊಟ್ಟರು. ಅದು ಕೇವಲ ಶಾರೀರಿಕವಾದಂತಹ ಒಂದು ನೋವಿಗೆ ಸಂಬಂಧಪಟ್ಟದ್ದಲ್ಲ, ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದ್ದಲ್ಲ, ಬದಲಾಗಿ ಹೃದಯದ ಬದಲಾವಣೆಗೆ ಸಂಬಂಧಪಟ್ಟದನ್ನ ಇಲ್ಲಿ ನಾವು ನೋಡುವಂತರಾಗಿ ಎರಡನೆಯನ್ನು ಅದನ್ನ ಇಸ್ರೇಲ್ಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡುವಂತ. ಅದನ್ನೇ ಪೌಲನು 2ನೇ ಅಧ್ಯಾಯ 29-28ನೇ ವಚನದಲ್ಲಿ ಹೃದಯಕ್ಕೆ ಆಗುವ ಸುನ್ನತಿಯೇ ಫಲಿಸಿದ ಪತ್ರಿಕೆಯಲ್ಲಿ ಹೇಳ್ತಾನೆ, ದೀಕ್ಷಾ ಸ್ನಾನದಲ್ಲಿ ನೀವು ಆ ಸುನ್ನತಿಯನ್ನ ಹೊಂದಿದ್ದೀರಿ ಎಂಬುದಾಗಿ. ಆದುದರಿಂದ ಕ್ರೈಸ್ತರಲ್ಲಿ ಆಗುವಂತ ಒಂದು ಸುನ್ನತಿ ದೀಕ್ಷಾ ಸ್ನಾನ ಎಂಬುದಾಗಿ. ಇಸ್ರೇಲರಿಗೆ ಹೇಗೆ ಸುನ್ನತಿ ಇತ್ತೋ ಕ್ರೈಸ್ತರಿಗೆ ಅದೇ ರೀತಿಯಾಗಿ ದೀಕ್ಷಾ ಸ್ನಾನವನ್ನ ಈ ಹೃದಯಕ್ಕೆ ಆಗುವಂತ ಸುನ್ನತಿಯಾಗಿ ದೇವರು ಕೊಟ್ಟದನ್ನ ನಾವು ನೋಡುವಂತರಾಗಿದ್ದೇವೆ. ಆದುದರಿಂದ ಇವತ್ತಿಗೂ ಸಹ ಪ್ರತಿಯೊಬ್ಬ ಕ್ರೈಸ್ತನ ಜೀವಮಾನದಲ್ಲಿ ದೇವರು ಬಯಸುವಂಥದ್ದು ಹೃದಯಕ್ಕೆ ಆಗುವಂತಹ ಸುನ್ನತಿ. ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನವು ದೀಕ್ಷಾ ಸ್ನಾನದ ಮುಖಾಂತರವಾಗಿ ಪ್ರತಿಯೊಬ್ಬ ದೇವರ ಮಗನಿಗೂ ದೇವರ ಮಗಳಿಗೂ ಹೃದಯಕ್ಕೆ ಆಗುವಂತ ಸುನ್ನತಿಯಾಗಿ ದೇವರು ಕೊಟ್ಟಿದ್ದಾರೆ. ಕ್ರಿಸ್ತನನ್ನ ಸ್ವೀಕಾರ ಮಾಡಿಕೊಳ್ಳುವಾಗ ನೂತನ ಹೃದಯವನ್ನ ಹೊಂದಬೇಕಾಗ್ತದೆ. ಪಾಪದ ಪಾಲಿಗೆ ಸತ್ತು ನೀತಿಯನ್ನ, ದೇವರ ಪರಿಶುದ್ಧತೆಯನ್ನ ಪಡೆದುಕೊಳ್ಳಲು ಪ್ರತಿಯೊಬ್ಬ ಕ್ರೈಸ್ತನು ಹೃದಯದಲ್ಲಿ ಮಾರ್ಪಾಟನ್ನ ಹೊಂದಬೇಕಾಗ್ತದೆ, ಮಾನಸಾಂತರವನ್ನು ಹೊಂದಬೇಕಾಗ್ತದೆ. ಅದಕ್ಕೆ ತಾನು ಮಾಡಬೇಕಾದ ತನ್ನ ಜೀವಿತದಲ್ಲಿ ತಾನು ಪಶ್ಚಾತ್ತಾಪ ಪಡುವ ಅನುಭವವನ್ನ ಹೊಂದಬೇಕಾಗ್ತದೆ. ಸುನ್ನತಿ ಆಗುವಾಗ ಅದು ಗಾಯವನ್ನ ಮಾಡ್ತದೆ. ಆ ಸಮಯದಲ್ಲಿ ಪ್ರತಿಯೊಂದು ಮಗು, ಪ್ರತಿಯೊಂದು ವ್ಯಕ್ತಿಯು ನೋವನ್ನ ಅನುಭವಿಸ್ತದೆ. ಆದರೆ ದೀಕ್ಷಾ ಸ್ನಾನದಲ್ಲಿ ನಾವು ಮಾಡಿದಂತ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಂತ ನೋವನ್ನ ಅನುಭವಿಸುತ್ತದೆ. ಇದು ಕ್ರೈಸ್ತ ಜಗತ್ತಿನಲ್ಲಿ ದೇವರನ್ನ, ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳಲು ಪ್ರತಿಯೊಬ್ಬ ಮಾನವನು ಹೊಂದಬೇಕಾದಂತ ಹೃದಯಕ್ಕೆ ಆಗಬೇಕಾದಂತ ಸುನ್ನತಿಯಾಗಿದೆ. ಹೃದಯದಲ್ಲಿ ಬದಲಾವಣೆ ಆಗಬೇಕಾಗಿದೆ, ಹೃದಯದಲ್ಲಿ ಮಾರ್ಪಾಟ ಆಗಬೇಕಾಗಿದೆ. ಅದಕ್ಕಾಗಿ ತಾನು ಮಾಡದಂತ ಪಾಪಕ್ಕೆ ಪಶ್ಚಾತ್ತಾಪ, ಆ ಪಶ್ಚಾತ್ತಾಪದ ಸಂಕೇತಕವಾಗಿ ದೇವರು ದೀಕ್ಷಾ ಸ್ನಾನವನ್ನು ಕೊಟ್ಟಿದ್ದಾರೆ. ಯಾರು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಕ್ರಿಸ್ತನ ಮುಂದೆ ತಮ್ಮ ಪಾಪಗಳನ್ನ ಅರಿಕೆ ಮಾಡಿಕೊಂಡು ದೇವರ ನೀತಿಯನ್ನ, ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ತಾರೋ ಆಗ ಅವ್ರ ಹೃದಯದಲ್ಲಿ ದೇವರು ನೂತನ ಸ್ವಭಾವವನ್ನ, ನೂತನ ಹೃದಯವನ್ನ ಅನುಗ್ರಹ ಮಾಡುವಂತಾಗಿದ್ದಾರೆ. ಈ ನೂತನ ಹೃದಯವು ದೇವರ ನೀತಿಗನುಸಾರವಾಗಿ ಜೀವಿಸುವಂಥದ್ದು, ಯೇಸು ಕ್ರಿಸ್ತನನ್ನ ಘನಪಡಿಸುವಂಥದ್ದು, ದೇವರ ಪರಿಶುದ್ಧವಾದ ಆಜ್ಞೆಗಳನ್ನ ಎತ್ತಿ ಹಿಡಿಯುವಂಥದ್ದು. ಮುಂದಿನ ಭವಿಷ್ಯದಲ್ಲಿ ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನ ಜೀವಿಸಬೇಕಾದ್ರೆ ಕ್ರೈಸ್ತತ್ವದಲ್ಲಿ ಹೃದಯಕ್ಕೆ ಆಗುವಂತ ಸುನ್ನತಿಯನ್ನ ಕ್ರೈಸ್ತ ಜೀವಿತದಲ್ಲಿ ದೇವರು ದೀಕ್ಷಾಸ್ನಾನದ ಮುಖಾಂತರವಾಗಿ ಕೊಟ್ಟಿದ್ದಾರೆ. ಈ ಸತ್ಯವನ್ನ ಪೌಲನು ತಾನು ಸಾರುವ ಸುವಾರ್ತೆಯಲ್ಲಿ
ಅನ್ಯ ಜನರಿಗೆ ತಿಳಿಸಿದ್ದಾನೆ, ಯಹೂದರಿಗೆ ತಿಳಿಸಿದ್ದಾನೆ. ಈ ಸತ್ಯದ ಮೇಲೆ ಸೇವೆ ನಡೆದಿದೆ, ಸಭೆಗಳು ಸ್ಥಾಪಿಸಲ್ಪಟ್ಟಿದೆ. ಆದರೆ ಸತ್ಯದ ಮಾರ್ಪಾಡನ್ನ ಹೊಂದದಂತ ಅನೇಕ ಯಹೂದ್ಯರು ಕೇವಲ ಬಾಹ್ಯಾಚಾರಗಳ ಮೇಲೆ ಭರವಸವಿಟ್ಟು ಮತಾಂಧರಾಗಿ ಮತ್ತೆ ತಮ್ಮ ಧರ್ಮದ ಈ ಬಾಹ್ಯಾಚಾರದ ವಿಧಿಗಳನ್ನ ಇವರ ಮೇಲೆ ತಂದು ಭಾರವನ್ನ ಹೊರಿಸಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಈ ಬದಲಾವಣೆಯನ್ನ ಪೌಲನು ಬೇರೆ ಸುವಾರ್ತೆ ಎಂಬುದಾಗಿ ಹೇಳ್ತಾರೆ. ಆದುದರಿಂದ ಇವತ್ತು ಸಹ ದೇವರ ಧರ್ಮಶಾಸ್ತ್ರದಲ್ಲಿರುವಂತಹ ಸತ್ಯವನ್ನ ಅರಿಯದಂತ ಜನರು ಅನೇಕ ವಿಧದಲ್ಲಿ ಮತಾಂಧತೆಯಿಂದ ದೇವರ ಸಭೆಯ ಮೇಲೆ, ದೇವರ ಸತ್ಯದ ಮೇಲೆ ಆಕ್ರಮಣ ಮಾಡುವಂತರಾಗಿದ್ದಾರೆ. ಇಂಥ ಗೊಂದಲವನ್ನ ನಿವಾರಿಸಬೇಕಾದದ್ದು ದೇವರ ಸಭೆಯ ಕರ್ತವ್ಯವಾಗಿದೆ. ಸತ್ಯವೇದವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಪವಿತ್ರಾತ್ಮನಿಂದ ನಡೆಸಲ್ಪಡುವಂತ ಸಭೆಯು ಈ ಎಲ್ಲಾ ಸಮಸ್ಯೆಗಳನ್ನ ಕ್ರೈಸ್ತತ್ವದಲ್ಲಿ ಪರಿಹರಿಸಿ ಪರಿಶುದ್ಧವಾದಂತ ದೇವರ ನೀತಿಗೆ, ದೇವರ ಸಭೆಯನ್ನ ಸ್ಥಿತಿಗೆ ತರುವಂತ ಒಂದು ಪ್ರಯತ್ನವನ್ನ ಮಾಡಬೇಕಾಗಿದೆ. ಆ ಪ್ರಯತ್ನವನ್ನ ತಾನೇ ಪವಿತ್ರಾತ್ಮ ದೇವರು ಈ ಕೊನೆಯ ಕಾಲದಲ್ಲಿ ತನ್ನ ಸಭೆಯ ಮುಖಾಂತರವಾಗಿ ಈ ಲೋಕಕ್ಕೆ ತಿಳಿಸಲು ಇಷ್ಟಪಡುವಂತನಾಗಿದ್ದಾರೆ. ಹೀಗಿರುವುದರಿಂದ ಇವತ್ತಿಗೂ ಸಹ ಅನೇಕ ಸಭೆಗಳಲ್ಲಿ ಅನೇಕ ವಿಚಾರಗಳಲ್ಲಿ ದೇವರ ತತ್ವಗಳನ್ನ, ಸತ್ಯವನ್ನ ಅರಿಯದೆ ತಿಳಿಯದೆ ಇವತ್ತು ಬೇರೆ ರೀತಿಯಾದಂತ ಸುವಾರ್ತೆಗೆ ಒಳಗಾಗಿ ಅನೇಕ ವಿಧವಾದಂತ ಆಚಾರ ವಿಚಾರ ಪದ್ಧತಿಗಳಲ್ಲಿ ದೇವರನ್ನ ಅರಿಯದೆ ಆರಾಧನೆ ಮಾಡುವಂತ ಎಲ್ಲ ಬಂಧನಗಳನ್ನ ನಿವಾರಿಸಬೇಕಾದ್ರೆ ದೇವರ ಸತ್ಯವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಪೌಲನು ಈ ಎಲ್ಲಾ ಗೊಂದಲಗಳಿಗೂ ಮುಂದೆ ವಿವರಣೆ ಕೊಡ್ತಾ ಹೋಗ್ತಾನೆ. ನಾವು ಈ ವಾಕ್ಯವನ್ನ ಕಲಿತು ಹೋಗುವಾಗ ಸರಿಯಾದ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪೌಲನ ಮುಖಾಂತರವಾಗಿ ದೇವರ ಆತ್ಮನು ಸಭೆಯಲ್ಲಿ ಕಾರ್ಯ ಮಾಡಿದ್ದಾನೆ. ಮುಂದಿನ ದಿನಮಾನಗಳಲ್ಲಿ ಇನ್ನು ಹೆಚ್ಚಿನ ಸಂಗತಿಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ದೇವರ ನೀತಿಯನ್ನು ಅನುಸರಿಸಿ ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳನ್ನ ಪವಿತ್ರಾತ್ಮನು ನಡೆಸಲಿ ಅಂತಕ್ಕಂಥದ್ದು ನನ್ನ ಪ್ರಾರ್ಥನೆ ಆಗಿದೆ. ಆದುದರಿಂದ ದೀಕ್ಷಾ ಸ್ನಾನವು ಹೃದಯಕ್ಕೆ ಆಗಬೇಕಾದಂತ ಸುನ್ನತಿಯಾಗಿದ್ದು, ಈ ಸುನ್ನತಿಯನ್ನೇ ಮುಂದೆ ತರಲು ದೇವರು ಬಾಹ್ಯ ರೀತಿಯಾದಂತಹ ಸುನ್ನತಿಯನ್ನ ಅಬ್ರಾಹ್ಮನಿಗೂ ಇಸ್ರಾಯೇಲರಿಗೂ ಒದಗಿಸಿಕೊಟ್ಟು ಆ ಒಂದು ಆಚಾರ ವಿಚಾರಗಳನ್ನ ಕ್ರಿಸ್ತನು ಬರುವ ತನಕ ಮಾತ್ರ ಅವರು ಅನುಭವಿಸುವರಾಗಿದ್ದು, ಕ್ರಿಸ್ತನು ಬಂದ ಮೇಲೆ ಅದು ಹೃದಯಕ್ಕೆ ಆಗುವಂತಹ ಸುನ್ನತಿಯಾಗಿದ್ದು, ಹೃದಯದಲ್ಲಿ ನೂತನ ಸ್ವಭಾವವನ್ನು ಧರಿಸಿಕೊಂಡವರಾಗಿ ಪಾಪದ ಪಾಲಿಗೆ ಸತ್ತು ಕ್ರಿಸ್ತನ ಪಾಲಿಗೆ ಜೀವಿಸುವವರಾಗಿ ನಿತ್ಯ ಜೀವದ ಮಾರ್ಗದಲ್ಲಿ ನಡೆಯಬೇಕೆಂಬುದು ದೇವರ ಉದ್ದೇಶವಾಗಿತ್ತು. ಅದಕ್ಕಾಗಿ ದೇವರು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳುವಾಗ ದೀಕ್ಷಾ ಸ್ನಾನವನ್ನ ಪರಿಚಯಿಸಿದರು. ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ಸ್ನಾನಿಕನಾದ ಯೋಹಾನನು ನಿಮ್ಮ ಪಾಪಗಳನ್ನ ಬಿಟ್ಟು ಬಿಡರಿ, ನಿಮ್ಮ ಕೃತ್ಯಗಳನ್ನ ಬದಲಾಯಿಸಿಕೊಳ್ಳ್ರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೀಕ್ಷಾ ಸ್ನಾನ ಹೊಂದಿರಿ ಎಂಬುದಾಗಿ ಆತನು ಈ ಲೋಕಕ್ಕೆ ದೀಕ್ಷಾ ಸ್ನಾನವನ್ನ ಪರಿಚಯ ಮಾಡಿಸ್ತಾನೆ. ಆದ್ರಿಂದ ಇವತ್ತು ಕ್ರಿಸ್ತನನ್ನು ನಂಬುವಂತ ಪ್ರತಿಯೊಬ್ಬ ದೇವರ ಮಗಳಿಗೂ ದೀಕ್ಷಾ ಸ್ನಾನವು ಕ್ರೈಸ್ತಿಯ ಹೃದಯಕ್ಕೆ ಆಗುವಂತ ಸುನ್ನತಿಯಾಗಿದೆ. ಇದು ದೇವರ ರಾಜ್ಯಕ್ಕೆ, ದೇವರನ್ನ ಅಂಗೀಕಾರ ಮಾಡಿಕೊಂಡದಕ್ಕೆ ದೇವರು ಕೊಡುವಂತ ಮುದ್ರೆಯಾಗಿದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನು ಹೆಚ್ಚಿನ ಸಂಗತಿಗಳನ್ನ ತಿಳಿಯಲು ಪವಿತ್ರಾತ್ಮ ದೇವರು ಮುಂದಿನ ದಿನಮಾನಗಳಲ್ಲಿ ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವ ಹಾಗೆ ಪ್ರತಿಯೊಬ್ಬ ದೇವರ ಮಗನಿಗೂ ದೇವರ ಮಗಳಿಗೂ ದೇವರ ಆತ್ಮನು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇನ್ನು ಅನೇಕ ವಿಚಾರಗಳನ್ನ ಈ ಲೋಕಕ್ಕೆ ನಾವು ತಿಳಿಸಬೇಕಾಗಿದೆ. ಆ ವಿಚಾರಗಳಲ್ಲಿ ದೇವರ ಆತ್ಮನು ನಮ್ಮನ್ನು ಉಪಯೋಗಿಸಲಿ, ಸತ್ಯವನ್ನ ತಿಳಿಸಲಿ, ಪ್ರತಿಯೊಬ್ಬರನ್ನು ಸತ್ಯಕ್ಕೆ ನಡೆಸಲಿ, ಸತ್ಯವು ಬಿಡುಗಡೆ ಮಾಡುವುದು ಎಂಬುದಾಗಿ ಕ್ರಿಸ್ತನು ಹೇಳಿದ್ದಾನೆ. ಆದುದರಿಂದ ಪರಿಶುದ್ಧವಾದ ಸತ್ಯವನ್ನ ಈ ಲೋಕಕ್ಕೆ ಸಾರಿ ಕ್ರೈಸ್ತ ಜಗತ್ತಿನಲ್ಲಿ ನಿತ್ಯ ಜೀವವನ್ನ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಪಡೆದುಕೊಳ್ಳುವ ಹಾಗೆ ದೇವರ ಆತ್ಮನು ಕಾರ್ಯ ಮಾಡಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ದೇವರ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ನಾವು ಈ ಸಮಯದಲ್ಲಿ ಪ್ರಾರ್ಥನೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ರಾಜೇಶ್ವರಿ ಅವರಿದ್ದಾರೆ. ಸೊ ನೀವಿಬ್ರು ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ.
ಇವತ್ತಿನ ದಿನಮಾನಗಳಲ್ಲಿ ನಾವು ಬಗೆಹರಿಸಬೇಕಾದಂತ ಅನೇಕ ಸಂಗತಿಗಳಿವೆ ಕ್ರೈಸ್ತ ಜಗತ್ತಿನಲ್ಲಿ. ಅದಕ್ಕೆ ನಾವು ಒಂದು ಹೊಸದಾದಂತ ಒಂದು ಹೋರಾಟವನ್ನ ಮಾಡಲೇಬೇಕಾಗಿದೆ. ಸಭೆಯು ನಮ್ಮ ದೇವರು ತನ್ನ ಪವಿತ್ರಾತ್ಮನ ಮುಖಾಂತರವಾಗಿ ಇವತ್ತು ಪ್ರವಾದನ ವರಗಳನ್ನ, ಪ್ರವಾದನ ಸಾಕ್ಷಿಯನ್ನ ನಮ್ಮ ಮಧ್ಯದಲ್ಲಿ ಇಟ್ಟಿದ್ದಾನೆ. ಈ ಲೋಕಕ್ಕೆ ನಾವು ಉತ್ತರವನ್ನು ಕೊಡಬೇಕಾಗಿದೆ. ಇಂಥ ಎಷ್ಟೋ ಸಮಸ್ಯೆಗಳನ್ನ ಪರಿಹರಿಸಬೇಕಾಗಿದೆ. ಈ ಕೊನೆ ಕಾಲದಲ್ಲಿ ದೇವರು ಅನ್ಯ ಕ್ರೈಸ್ತ ವಿಶ್ವಾಸಿಗಳ ಜೊತೆಯಲ್ಲಿ ಆಗಿರುವಂತಹ ಸಮಸ್ಯೆಗಳನ್ನ ಪರಿಹರಿಸಲು, ಸತ್ಯವನ್ನ ತಿಳಿಸಲು, ದೇವರ ಪರಿಪೂರ್ಣವಾದಂತಹ ಸತ್ಯಕ್ಕೆ ಸಭೆಗಳನ್ನ ತರಲು, ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೂ ನಿಜವಾದಂತಹ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಪವಿತ್ರಾತ್ಮನ ಸಹಾಯ ಬೇಕಾಗಿದೆ. ಅದಕ್ಕಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಈ ಸಮಯದಲ್ಲಿ ವಿಶೇಷವಾಗಿ ಅನ್ಯ ಕ್ರೈಸ್ತರ ಸಭೆಗಳಲ್ಲಿ, ಕ್ರೈಸ್ತ ವಿಶ್ವಾಸಿಗಳಲ್ಲಿ ದೇವರು ತಿಳಿಸಬೇಕಾದಂತ ಮಹತ್ವಗಳ ಸತ್ಯಗಳನ್ನ ಜನರಿಗೆ ತಿಳಿಸ್ಲಿಕ್ಕಾಗುವಂತೆ ದೇವರು ನಮಗೆ ಸಹಾಯ ಮಾಡ್ಲಿ, ಶಕ್ತಿ ಕೊಡ್ಲಿ. ಮತ್ತು ಅನ್ಯ ಕ್ರೈಸ್ತ ಸಭೆಗಳು ಸಹ ಇಂಥ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಪವಿತ್ರಾತ್ಮನು ಅವರ ಹೃದಯವನ್ನು ವಿಶಾಲಗೊಳಿಸಲಿ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಅವ್ರಿಗೆ ಮನಸ್ಸನ್ನ ಕೊಡ್ಲಿ. ನಮ್ಮ ಜೊತೆಯಲ್ಲಿ ದೇವರ ವಾಕ್ಯವನ್ನು ಕಲಿಯುವಂತ ಅವಕಾಶಗಳನ್ನ ಒದಗಿಸಿಕೊಡ್ಲಿ. ಹೀಗೆ ಅದೇ ಸಕಲ ಸತ್ಯಕ್ಕೆ ಪವಿತ್ರಾತ್ಮನ ಈ ಕೊನೆ ಕಾಲದಲ್ಲಿ ಎಲ್ಲಾ ಕ್ರೈಸ್ತರನ್ನ ನಡೆಸಿಕೊಂಡು ಹೋಗ್ಲಿಕ್ಕೆ ಇತ್ತೀಚೆಗೆ ನಾವೆಲ್ಲರೂ ಕರ್ತನ ಸನ್ನಿಧಾನದಲ್ಲಿ ಸೇರುವುದಕ್ಕೆ ಯಾವ ಅಭ್ಯಂತರವೂ ಇಲ್ಲದಂತೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತ ಕ್ರಿಸ್ತನ ನೀತಿಯಲ್ಲಿ ಪರಿಪೂರ್ಣರಾಗ್ಲಿಕ್ಕಾಗುವಂತೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳಿಗೂ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರಿ ಆನಿ ಮತ್ತು ಸಹೋದರಿ ರಾಜೇಶ್ವರಿ ಅವರು ನೀವಿಬ್ಬರು ಪ್ರಾರ್ಥನೆ ಮಾಡಬೇಕು. ಇದೀರಾ ಆಂಟಿ? ಇದ್ದಾರಾ ಅಂಕಲ್, ಆಂಟಿ? ರಾಜೇಶ್ವರಿ ಅಮ್ಮ ನೀವು ಮಾಡಿ, ನಂತರ ಗುಡ್ ಮಾರ್ನಿಂಗ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ಕೊಂಡು ಬರುವ ನಮ್ಮ ಸ್ವರ್ಗೀಯ ತಂದೆ, ನಿನ್ನ ಅಪಾರವಾದ ಕೃಪೆ ಪ್ರೀತಿಗಾಗಿ ಸ್ತೋತ್ರಪ್ಪ. ಸ್ತೋತ್ರ ಕರ್ತನೆ, ಈ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬ ಪ್ರಾರ್ಥನೆ ಕೂಟದಲ್ಲಿ ಬೋಧಕರಾದ ಎಂ ರಾಜು ಅವರ ಒಂದು ಕನಸಿನ ಮೂಲಕ, ಆ ಒಂದು ಸಂದೇಶದ ಮೂಲಕ ಸ್ವಾಮಿಯ ನಿನ್ನ ಒಂದು ಕೃಪೆ ಅನುಗ್ರಹ ಮಾಡಿದಕ್ಕಾಗಿ ಕೋಟಿ ಸ್ತೋತ್ರ ದೇವರೇ. ಸ್ವಾಮಿ ಅವರ ದರ್ಶನದಲ್ಲಿ ಈ ಕಾರ್ಯ ನಿರ್ವಹಿಸುವಂತೆ, ನಮ್ಮನ್ನೆಲ್ಲ ಒಟ್ಟಾರೆ ಸೇರುವಂತೆ ನಿನ್ನ ಒಂದು ಉದ್ದೇಶ, ನಿನ್ನ ಚಿತ್ತ ಆಗಿರೋದ್ರಿಂದ ನಾವು ಕೂಡಿ ಬಂದಿದ್ದೇವೆ ಸ್ವಾಮಿ. ನಮ್ಮನ್ನು ನಾವು ಸ್ವಾಮಿ ಬರ್ಲಿಲ್ಲ, ನೀನು ಆರಿಸಿ ತೆಗೆದುಕೊಂಡೆ. ನಿನ್ನ ಚಿತ್ತದ ಪ್ರಕಾರ ಸ್ವಾಮಿ, ನಿನ್ನ ಕೃಪೆ ಆಶೀರ್ವಾದದ ಮೂಲಕ ನಾವು ಸ್ವಾಮಿ ಇವತ್ತು ಉಳಿದಿದ್ದು ನಿನ್ನ ಕರುಣೆ ಆ ಕೃಪೆಗಾಗಿ ಸ್ತೋತ್ರ ಹೇಳುವುದಕ್ಕಾಗಿ ಸೇರಿ ಬಂದಿದ್ದೇವೆ. ರಕ್ಷಕನೇ, ನೀನು ಸ್ತೋತ್ರ ಹೇಳುತ್ತೇನೆ. ಅದ್ಭುತ ದೇವರೇ, ಆಲೋಚನೆ ಕರ್ತನೆ, ಸಮಾಧಾನ ಪ್ರಭುವೆ, ನಮಗೆ ನಿನ್ನ ಕೃಪೆ ಕರುಣೆ ಆಶೀರ್ವಾದ ಕೊಡು. ಪೌಲನ್ನು ಯಾವ ರೀತಿ ಸ್ವಾಮಿ ತಾನು ಅನೇಕ ವಿಷಯಗಳನ್ನು ಪ್ರಸ್ತಾಪಿಸುವಾಗ ಅವುಗಳನ್ನು ನಮ್ಮ ಜೀವನಕ್ಕೆ ಸ್ವಾಮಿ ಅಳವಡಿಸಿಕೊಂಡು ಜೀವಿಸಲಿಕ್ಕೆ ಸಹಾಯ ಮಾಡು ಸ್ವಾಮಿ. ತಂದೆಯಾದ ದೇವರೇ, ಬೋಧಕರ ಮುಖಾಂತರ ಬಂದ ಸಂದೇಶಕ್ಕಾಗಿ ಸ್ವಾಮಿ. ಸೈತಾನನು ಸ್ವಾಮಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಮುಂಜಾಗಿ ನಾನು ಅವರ ಒಂದು ಭಕ್ತಿ ಪ್ರಾರ್ಥನೆ ಜೀವಿತಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಜೈವೀರ್ನಾಗಿ ನಿಲ್ಲಲಿಕ್ಕೆ ಪ್ರಯತ್ನಿಸುತ್ತಿರುವಾಗ ನೀನು ಸ್ವಾಮಿ ನಿನ್ನ ಮಕ್ಕಳನ್ನು ಹಿಡಿದು ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ನಡೆಸ್ತಾ ಬರ್ತಾ ಇರೋದಕ್ಕಾಗಿ ಕೊಂಡಾಡುತ್ತೇವೆ, ಸ್ತೋತ್ರ ಹೇಳುತ್ತೇವೆ. ವಿಶೇಷವಾಗಿ ಬೋಧಕರನ್ನ ಆಶ್ರಯಿಸು, ಅವರ ಸೇವೆನ ಆಶ್ರಯಿಸು ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು ಸ್ವಾಮಿ. ತಂದೆಯಲ್ಲಿ ಸೇರಿ ಬಂದಿರುವ ಪ್ರತಿಯೊಬ್ಬರನ್ನ ಹೆಸರು ಇನ್ನು ಹೆಚ್ಚಿನ ರೀತಿಯಲ್ಲಿ ಸೇವೆ ಬೆಳೆಯುವಾಗಿ ಮಾಡು. ಕತ್ತಲಿರುವವರಿಗೆ ಬೆಳಕು ಕಾಣುವಂತೆ ಮಾಡು. ಇವರ ಸಂದೇಶದ ಮುಖಾಂತರ, ಸೇವೆ ಮುಖಾಂತರ ದೇವರೇ, ಅನೇಕರು ನಿನ್ನ ರಾಜ್ಯದೆಡೆಗೆ ಸೇರುವಂತೆ, ನಾಶನದಿಂದ ತಪ್ಪಿಸಲ್ಪಡುವಂತೆ ನಿನ್ನ ಸಹಾಯ ಕೊಡು ಕರ್ತನೆ. ತಂದೆಯಾದ ದೇವರೇ, ನಮ್ಮನ್ನು ನಿನ್ನ ಕೃಪೆಯಿಂದ ಈ ಒಂದು ಸಂದರ್ಭದಲ್ಲಿ ಕಾಪಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಕೊರತೆಗಳನ್ನು ನೀಗಿಸುವ ದೇವರು, ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವರು ನೀನಿದ್ದಿ ಪ್ರಭುವೆ. ಅನಾರೋಗ್ಯದಲ್ಲಿರುವ ಪ್ರಾರ್ಥಿಸ್ತೇವೆ, ದಿಕ್ಕಿಲ್ಲರಿಗಾಗಿ ಅನಾಥರಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ.
ಆ ಮಕ್ಕಳನ್ನು ಪರಂಬರಿಸು, ಕರುಣಿಸು, ಕಾಪಾಡು ಕರ್ತನೆ. ದೇವ ಅನಾರೋಗ್ಯದಲ್ಲಿರುವ ಮಕ್ಕಳನ್ನು ಸ್ವಾಮಿ ನೀನು ಮುಟ್ಟ ಮಾಡು. ವೈದ್ಯರಿಗಿಂತ ಘನವೈದ್ಯ ನೀನಾಗಿದ್ಯಪ್ಪ. ನಿನ್ನಲ್ಲಿ ನಾವು ವಿಜ್ಞಾಪಿಸೋರಾಗಿದ್ದೇವೆ, ನೀನೇ ದಯೆ ತೋರಿಸು. ದುಃಖ ತಂದೆಯನ್ನು ಕಳ್ಕೊಂಡಂತ ಥಾಮಸ್ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ. ತಾಯಿಯನ್ನು ಕಳ್ಕೊಂಡಂತ ಪಾಸ್ಟರ್ ಜಿ ಪ್ರಕಾಶ್ ಅವ್ರಿಗೆ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಈಗ ಸ್ವಾಮಿ ಆ ಕುಟುಂಬಗಳು, 2 ಕುಟುಂಬಗಳಲ್ಲಿ ಇರುವ ದುಃಖವನ್ನು ಸ್ವಾಮಿ ನೀನು ತೆಗೆದು ಹಾಕು. ಆ ದುಃಖ ಸಹಿಸ್ಕೊಂಡು ಬದುಕುವಂತೆ ಅವರನ್ನು ನೀನು ಆಶೀರ್ವಾದ ಮಾಡು. ಅನೇಕ ಮಕ್ಕಳು PUC ಪರೀಕ್ಷೆ ಬರೆದಿದ್ದಾರೆ ದೇವರೇ, ಅನೇಕರಿಗೆ ಉತ್ತಮ ರಿಸಲ್ಟ್ ಸಿಕ್ಕುದೇ ದೇವರೇ, ಇನ್ನು ಕೆಲವರು ಸಿಕ್ಲಿಕ್ಕಿಲ್ಲ. ಅಂತ ಮಕ್ಕಳನ್ನು ಕರುಣಿಸು, ಅವರಿಗೆ ಧೈರ್ಯ ತುಂಬು, ಆಶೀರ್ವಾದ ಮಾಡು, ಸಂತೈಸು. ಈಗ ಕರ್ತನೆ ಸ್ವಾಮಿ ಮತ್ತು ರಕ್ಷಕ ನಮ್ಮ ಜೀವಿತಗಳನ್ನು ನೀನು ಬಲ್ಲಿ ಸ್ವಾಮಿ ದೇವರೇ. ಆ ಒಂದು ಸಾರಥಿ ಸಭೆಗೆ ನೀನು ಹೇಳಿದಿ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನ್ನ ಪರಿಸ್ಥಿತಿಗಳನ್ನ ನೋಡಿದ್ದೇನೆ ಅಂತ ಹೇಳಿದ್ಯಪ್ಪ. 7 ಸಭೆಯ ಸಂದೇಶಗಳು ಸ್ವಾಮಿ ನಮ್ಮ ಈ ಕೊನೆ ಕಾಲದಲ್ಲಿ ನಾವು ನೋಡ್ತಿದ್ದೇವೆ. ಪರಿಸ್ಥಿತಿಗಳನ್ನು ಬದಲಾಯಿಸಲು ಶಕ್ತನಾಗಿದ್ದಿ. ನಾವು ನೀನು ಕೊಟ್ಟಿರೋದನ್ನು ಹಿಡಿದುಕೊಂಡು ಸ್ವಾಮಿ ನಾವು ಪವಿತ್ರರಾಗಿ, ಪರಿಶುದ್ಧರಾಗಿ, ನೀತಿವಂತರಾಗಿ ಸ್ವಾಮಿ ನಿನ್ನ ರಾಜ್ಯಕ್ಕೆ ಬಾಧ್ಯರಾಗಲಿಕ್ಕೆ ಸಹಾಯ ಮಾಡಪ್ಪ ಕರ್ತನೆ. ನಮ್ಮ ಕುಟುಂಬಗಳನ್ನು ಕರುಣಿಸು, ನಮ್ಮ ಕುಟುಂಬಗಳಲ್ಲಿರುವ ಸಮಸ್ಯೆಗಳನ್ನು ದೂರ ಮಾಡು. ಯವನಸ್ಥ ಮಕ್ಕಳನ್ನು ಕರುಣಿಸು ಸ್ವಾಮಿ. ಆ ಯವನಸ್ಥ ಮಕ್ಕಳ ಭವಿಷ್ಯಗಳನ್ನು ರೂಪಿಸು ದೇವರೇ. ತಂದೆಯಾದ ದೇವರೇ ಸ್ವಾಮಿ, ಅನೇಕ ಮಕ್ಕಳಿಗೆ ಸಂತಾನ ಭಾಗ್ಯ ಇಲ್ಲಪ್ಪ. ನಿನಗೆ ಗೊತ್ತುಂಟು ಯಾರಿಗೆ ಏನ್ ಕೊಡ್ಬೇಕು, ಯಾವ ಕೊಡ್ಬೇಕು, ಏನ್ ಕೊಡ್ಬೇಕು. ಅಬ್ರಾಹ್ಮನಿಗೆ ಕೊಟ್ಟಂತ ತಾಳ್ಮೆ, ಅಬ್ರಾಹ್ಮನಿಗೆ ಮಾಡಿದ ವಾಗ್ದಾನ ಸ್ವಾಮಿ, ಅಂತ ನಿತ್ಯವಂತಿಕೆ ಜೀವನ ನಮ್ದಾಗಿಲ್ದಿದ್ರು ಪ್ರಭುವೆ ನೀನು ದಯೆ ತೋರಿಸಲು ಶಕ್ತನಾಗಿದ್ದಿ. ಪ್ರಾರ್ಥನೆ ಪರಿಸ್ಥಿತಿಗಳನ್ನು ಬದಲಾಯಿಸುವಂತದ್ದಾಗಿದೆ ಸ್ವಾಮಿ. ಆ ಪ್ರಾರ್ಥನೆಯ ಬೀಗದ ಕೈ ನಿನ್ನಲ್ಲಿ ನಾವು ವಿಜ್ಞಾಪಿಸುವಾಗ ಆ ಬೀಗ ತೆಗೆಯಲು ನೀನೊಬ್ಬನೇ ಶಕ್ತನಾಗಿದೆಯಪ್ಪ. ನೀ ತೆರೆದ ಬಾಗಿಲು ಯಾರು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಕರ್ತನೆ ನಿನ್ನ ಕೃಪೆ ಅನುಗ್ರಹಿಸಪ್ಪ. ನಿನ್ನ ಪಾದಗಳಿಗೆ ಬಂದ ನಮಗೆ ನೀನು ಕರುಣೆ ತೋರಿಸಪ್ಪ ಸ್ವಾಮಿ. ನಮ್ಮ ವಿಜ್ಞಾಪನೆ ಲಾಲಿಸಪ್ಪ ಕರ್ತನೆ. ನೀನು ಸ್ವಾಮಿ ಭೂಮಿ ಕಡೆ ಭಾಗದಿಂದ ನೀವು ಮೊರೆಡುವಾಗ ನೀನು ನಮ್ಮವರ ಕೇಳುವಂತ ದೇವರಾಗಿದ್ದಿ ಅಂತ ನಂಬಿಕೆ ವಿಶ್ವಾಸದಲ್ಲಿ ಜೀವಿಸುವ ನಮಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು ಕರ್ತನೆ. ದೇವ ಸೇರಿ ಬಂದಿರ್ತಕ್ಕಂಥ ಬೋಧಕರಾದಂತ ಎಮರಾಜಸ್ ಪಾಸ್ಟರ್ ಅವರ ಕುಟುಂಬವನ್ನು ಕರುಣಿಸು. ಆನಿ ಮಗಳ ಒಂದು ಕುಟುಂಬವನ್ನು ನಿನ್ನ ಆಶೀರ್ವಾದ ಮಾಡು. ಡೇವಿಡ್ ಬ್ರದರ್ ಅವರ ಕುಟುಂಬವನ್ನು ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ವಿಶೇಷವಾಗಿ ವಿಜಯ್ ಕುಮಾರ್ ಸರ್ ಅನ್ನು ಅವರ ಕುಟುಂಬವನ್ನು ನಿನ್ನ ಆಶೀರ್ವದಿಸು ಸ್ವಾಮಿ. ಅವರಿಗೆ ಆತ್ಮಿಕ ಒಂದು ಬಲ ನೀಡಿದಕ್ಕಾಗಿ ಸ್ತೋತ್ರ. ಅವರು ಮಾಡುವ ಸೇವೆ ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಏವಲಿನವರನ್ನ ಆಶೀರ್ವದಿಸು. ಲೋಕೇಶ್ ಅಂಕಲ್ ಅವ್ರನ್ನ ಆಶೀರ್ವದಿಸು ಸ್ವಾಮಿ. ಪ್ರೇಮ್ನಾಥ್ ಕೋಲ್ಕರ್ ಬ್ರದರ್ ಅವ್ರನ್ನ ಆಶೀರ್ವದಿಸು. ಅವ್ರ ಕುಟುಂಬಕ್ಕನ್ನ ಆಶೀರ್ವದಿಸು ದೇವರೇ. ಅವರ ಕುಟುಂಬದಲ್ಲಿ ಅನಾರೋಗ್ಯತನ ತೆಗೆದುಹಾಕು ನನ್ನ ಪ್ರಭುವೆ. ನೀನೇ ಆರೋಗ್ಯದಾಯಕನಾಗಿದ್ದಿ. ನಿನ್ನ ಆರೋಗ್ಯದಾಸ್ತ ಕುಟುಂಬ ಚಾಚು ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ಸ್ವಸ್ಥ ಮಾಡಿ ಪಡಿಸುವಂತದ್ದಾಗಿದೆ ಎಂಬುದಾಗಿ ವಾಕ್ಯ ನಮ್ಮನ್ನು ಬಲಪಡಿಸುವಾಗ ಕರ್ತನೆ ಅಂತ ನಂಬಿಕೆ ನಮ್ಮಲ್ಲಿ ಇಟ್ಟುಕೊಂಡು ಅವರಿಗಾಗಿ ಪ್ರಾರ್ಥಿಸುವಾಗ ಆರೋಗ್ಯ ಕೊಡು ಸ್ವಾಮಿ. ಕರ್ತನಾದ ದೇವರೇ ಸ್ವಾಮಿ, ಈ ಮುಂದಿನ ದಿನಮಾನಗಳಲ್ಲಿ ಕರ್ತನೆ ನಮ್ಮ ಶಾಲೆಗಳಿಗಾಗಿ ಪ್ರಾರ್ಥಿಸ್ತೇವೆ. ಹೆಚ್ಚಿನ ಅಡ್ಮಿಷನ್ಸ್ಗಾಗಿ ನಾವು ಪ್ರಾರ್ಥಿಸ್ತೇವೆ ದೇವ. ಇಲ್ಲಿ ಸ್ವಾಮಿ ಬೀದರ್ ಪ್ರಾಂತ್ಯದಲ್ಲಿ ನಿನ್ನ ಕೃಪೆ ಕೊಡು ಸ್ವಾಮಿ. ದುಷ್ಟ ಸೈತಾನ ಆತ್ಮ ಆಳ್ತಕ್ಕಂಥ ಅನೇಕ ಆತ್ಮಗಳು ದೇವರೇ ನಾನಾ ವಿಧವಾದಂತ ತಮ್ಮ ಬಲೆಗಳನ್ನು ಬೀಸುವಾಗ ಸರ್ವಶಕ್ತನೇ ನಿನ್ನ ಪವಿತ್ರತೆ, ನಿನ್ನ ಕೃಪೆ ಆ ಪ್ರಾಂತ್ಯದ ಮೇಲೆ ಸುರಿಸಪ್ಪ. ದುಷ್ಟರ ಮನಸ್ಸುಗಳನ್ನು ಮಂಕು ಮಾಡು. ನೀನು ಪವಿತ್ರವಾದದ್ದು ನಿನ್ನ ನಾಮದಲ್ಲಿ ಸ್ಥಾಪನೆ ಆದಂತ ಶಾಲೆ ಸ್ವಾಮಿ. ದುಷ್ಟರು ತಮ್ಮ ವಶಕ್ಕೆ ತೆಗೆದುಕೊಳ್ಳಲಿಕ್ಕೆ ಮನಸ್ಸು ಮಾಡುವಾಗ ಪ್ರಭುವೆ ನೀನು ಆರಿಸಿಕೊಂಡ ನಿನ್ನ ಮಕ್ಕಳು ಆ ನಿನ್ನ ಹೆಸರಿನಲ್ಲಿ ಸ್ಥಾಪನೆ ಆದಂತ ಆ ಸಂಸ್ಥೆ ಶಾಲೆ ಸ್ವಾಮಿ ಶುದ್ಧ ಮನಸ್ಸುಳ್ಳವರು, ಶುದ್ಧ ಹಸ್ತುಳ್ಳವರು ಆಳುವಂತೆ ನಿನ್ನ ಕೃಪೆ ಕೊಡು ಸ್ವಾಮಿ. ದುರಾತ್ಮನಿಂದ ಸ್ವಾಮಿ, ಸ್ವ ಇಚ್ಛೆಯಿಂದ ಸ್ವಾಮಿ, ದುರಾಸೆಯಿಂದ ಆ ಸ್ಥಳವನ್ನು ಬಯಸುವಂತವರಿಗೆ ಸ್ವಾಮಿ ನೀನು ಕಿತ್ತು ಹಾಕುವ ದೇವರಾಗಿದ್ದಿ ಕರ್ತನೆ. ಪ್ರಭುವೆ, ನಮ್ಮ ಪ್ರಾರ್ಥನೆ ಒಂದೇ, ನಿನ್ನನ್ನು ನಂಬಿ ಬಂದು ಸಂಸ್ಥೆ ಸೇರಿದ ನಿನ್ನ ಮಕ್ಕಳಿಗೆ ಯಾವತ್ತಿಗೂ ಮೋಸವಾಗದಂತೆ ಕರ್ತನೆ ನಿನ್ನ ಕೃಪೆ ಕೊಡು ಸ್ವಾಮಿ. ನಿನ್ನ ಆಶೀರ್ವಾದ ಕೊಡು ಸ್ವಾಮಿ.
ಈಗ ಸ್ವಾಮಿ ಅನೇಕ ವಿಧವಾದಂತಹ ಪತ್ರಗಳನ್ನು ಬರೆದು ತಮ್ಮ ಒಂದು ಸ್ವಾರ್ಥಕ್ಕಾಗಿ ಅಧಿಕಾರಿಗಳ ಮನಸ್ಸುಗಳನ್ನು ಮಂಕ್ ಮಾಡುವಾಗ ನ್ಯಾಯಾಧೀಶನು ನೀನಿದ್ದಿ, ಕೃಪೆಯುಳ್ಳ ದೇವರು ನೀನಿದ್ದಿ ಸ್ವಾಮಿ. ನಿನ್ನ ನ್ಯಾಯವನ್ನು ಸ್ಥಾಪನೆ ಮಾಡು ಸ್ವಾಮಿ. ಹೋಗಿ ಹೋದವರ ನ್ಯಾಯ ಸ್ಥಾಪಿಸುವ ದೇವರು ನೀನಾಗಿದ್ದಿ ಪ್ರಭುವೇ. ನಿನ್ನ ಕೃಪೆ ಕೊಡು ಸ್ವಾಮಿ. ಆತ್ಮನ ಬಲ ಕೊಡು ಸ್ವಾಮಿ. ದುಷ್ಟರು ಸ್ವಾಮಿ ತಮ್ಮ ದುಷ್ಟನ್ನು ತನ್ನ ದುಷ್ಟತನದಲ್ಲಿ ಸಾಯುವುದು ನಿನಗೆ ಲೇಸವಿಲ್ಲ ಅಂತ ಹೇಳಿದಿ ಪ್ರಭುವೇ. ಅಪ್ಪ ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡ್ಲಿ ಸ್ವಾಮಿ, ಮೈಲಿಗೆ ಆದವನು ಇನ್ನೂ ಮೈಲಿಗೆ ಆಗ್ಲಿ ಅಂತ ಹೇಳಿದಿ ಸ್ವಾಮಿ. ಶುದ್ಧರಾಗಿರೋರು ನೀತಿವಂತರಾಗಿರೋ ಇನ್ನೂ ನೀತಿವಂತರಾಗಿರ್ಲಿ ಅಂತ ಹೇಳಿದಿ. ನಿನ್ನ ವಾಗ್ದಾನದಂತೆ ನಿನ್ನ ವಾಕ್ಯದಂತೆ ನಾವು ನಿನ್ನ ಬರುಣತನ ಸ್ವಾಮಿ ನೀನು ಕೊಟ್ಟಿರೋದನ್ನು ಹಿಡಿದುಕೊಂಡು ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತಗೋಪಡ್ಲಿಕ್ಕೆ ನಿನ್ನ ಸಹಾಯ ಕೊಡು ಸ್ವಾಮಿ. ದೇವರೇ, ನಾವು ನಿನಗೆ ಮೊರೆ ಇಡ್ತಿದ್ದೇವೆ ಸ್ವಾಮಿ. ನಿನ್ನ ಮೊರೆ ಕೇಳು, ನಮ್ಮ ಪರಿಸ್ಥಿತಿಗಳು ಬದಲಾಯಿಸು ಸ್ವಾಮಿ. ಕರ್ತನಾದ ದೇವರೇ, ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ಸ್ವಾಮಿ, ನಿನ್ನ ಸೇವೆಗಾಗಿ ನಿಂತಿರುವ ನಮ್ಮಂತವ್ರಿಗೆ ಸ್ವಾಮಿ ನಿನ್ನ ಕೃಪೆ ಅನುಗ್ರಹಿಸಿಕೊಡು ಪ್ರಭುವೇ. ನೀನೇ ನಮ್ಗೆ ಕೋಟೆಯು ಬಂಡೆಯು ದುರ್ಗವಾಗಿರು ಸ್ವಾಮಿ. ಸ್ವಾಮಿ ನನ್ನ ನಿಮಿತ್ತ ನೀವು ಅವಮಾನ ಆದರೆ ನೀವು ಧನ್ಯರಂತ ಹೇಳಿದಿ ಸ್ವಾಮಿ. ಕರ್ತನಾದ ದೇವರೇ, ನಮ್ಮ ಮನಸ್ಸುಗಳು ನಮ್ಮ ನಡತೆಗಳು ನೀನೊಬ್ಬನೇ ಬಲ್ಲಿ ಪ್ರಭುವೇ. ನಿನ್ ಕೃಪೆ ನಮ್ಗೆ ಗ್ರಹಿಸ್ಕೊಡು ರಕ್ಷಕ. ತಂದೆಯಾದ ದೇವರೇ ಸ್ವಾಮಿ, ಕೌಟುಂಬಿಕ ಜೀವಿತದಲ್ಲಿ ಸ್ವಾಮಿ ನಮ್ಮ ಎಲ್ಲಾ ಸೇವೆಗಳಲ್ಲಿ ನಿನ್ನ ಕೃಪೆ ಕೊಡು ರಕ್ಷಕ. ತಂದೆಯಾದ ದೇವರೇ, ನೀನಿಲ್ದೆ ನಮ್ಮ ಬಾಳಿಲ್ಲ. ನೀ ನಮ್ಮ ಬಾಳಿನ ಬಲ, ಶಕ್ತಿ, ಸಾಮರ್ಥ್ಯ ನೀಡಿ ನಡೆಸು ಕರ್ತನೆ. ನೀ ನಮ್ ಜೊತೆ ಇದ್ರೆ ಸ್ವಾಮಿ ನಮ್ಗೆ ಯಾವ ಭಯ ಇಲ್ಲದೆ ನಾವು ಬದುಕಲಿಕ್ಕೆ ನಿನ್ನ ಕೃಪೆ ಕೊಡು ಸ್ವಾಮಿ. ತಂದೆ ಆದ ದೇವರೇ ಸ್ವಾಮಿ, ಅಂತರಾತ್ಮ ಪರಿಶೋಧಿಸುವ ದೇವರೇ, ನಮ್ಮನ್ನು ನಿನ್ನ ಸೇವೆಯಲ್ಲಿ ಹಿಡಿದು ಮುರಿದು ಬಯಸ್ಕೋ ಕರ್ತನೆ. ಎಲ್ಲಾದ್ರೂ ಸ್ವಾಮಿ ಸೋಂಕು ಕಳಂಕ ಯಾವ ಚುಕ್ಕೆ ಇಲ್ಲದ ರೀತಿಯಲ್ಲಿ ನಿನ್ನ ಕೃಪೆ ನಮ್ಗೆ ಅನುಗ್ರಹಿಸಿಕೊಡು ಸ್ವಾಮಿ. ದುಷ್ಟರು ಕಣ್ಗಳು ಸ್ವಾಮಿ, ದುಷ್ಟರ ಮನಸ್ಸುಗಳು ಸ್ವಾಮಿ ನೀನೇ ಮಂಕು ಮಾಡು ಪ್ರಭುವೇ. ನಿನ್ನಲ್ಲಿ ನಾವು ವಿಜ್ಞಾಪಿಸ್ತೇವೆ, ನಿನ್ ಕೃಪೆ ನಮ್ಮನ್ನು ಅನುಗ್ರಹಿಸಿಕೊಡು ಸ್ವಾಮಿ. ತಂದೆ ಆದ ದೇವರೇ, ನಮ್ಮ ಮಕ್ಕಳ ಭವಿಷ್ಯಗಳನ್ನು ನೀನು ರೂಪಿಸು. ನಮ್ಮ ಎಲ್ಲಾ ಕಷ್ಟಗಳನ್ನು ನೀನು ನೀಗಿಸು. ನಮ್ಮ ನೆರೆಯವರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅನೇಕರು ಕರ್ತನೆ ವಿಧವೆಯರು ಸ್ವಾಮಿ, ದಿಕ್ಕಿಲ್ಲದವರು ನಿನಗೆ ಮೊರೆಡುವಾಗ ಅವರ ಕೊರತೆ ನೀಗಿಸು ಸ್ವಾಮಿ. ತಂದೆಯಾದ ದೇವರೇ, ಈ ವರ್ಷ ಸ್ವಾಮಿ ನಮ್ಮ ಶಾಲೆ ವಿಷಯದಲ್ಲಿ ನಿನ್ನ ಕೈಗೆ ಕೊಡ್ತೇನೆ ಪ್ರಭುವೇ. ನೀನೇ ಬದಲಾಯಿಸು. ನಿನ್ನ ವಶಕ್ಕೆ ತೆಗೆದುಕೋ. ಉತ್ತಮ ಶಿಕ್ಷಕರು ಸೇರುವಂತೆ, ಉತ್ತಮ ಮನಸ್ಸುಳ್ಳವರು ಬಂದು ಸೇವೆ ಮಾಡುವಂತೆ ನೀ ನಡೆಸು ಸ್ವಾಮಿ. ಪ್ರಿನ್ಸಿಪಾಲ್ರಿಗೆ ಕೈ ಜೋಡಿಸುವಂತೆ ಮಾಡು ಸ್ವಾಮಿ. ಪ್ರೆಸಿಡೆಂಟ್ಗೆ ಕೈ ಜೋಡಿಸುವಂತೆ ಮಾಡು. ಈ ಪ್ರಾಂತ್ಯದ ಪರಿಸ್ಥಿತಿ ಪವಿತ್ರಗೊಳ್ಳಿ. ಈ ಪ್ರಾಂತ್ಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಕ್ತಿ ಭಯದಲ್ಲಿ ಬರಲಿ ಸ್ವಾಮಿ. ಕರ್ತನೆ, ನಿನ್ನ ಅನುಗ್ರಹ ಮಾಡು ರಕ್ಷಕ ಸ್ವಾಮಿ. ನಮ್ಮಲ್ಲಿ ನಾವು ಯಾವ್ದಾದ್ರು ಕುಂದು ಕೊರತೆಗಳಿರೋದಾದ್ರೆ ಪ್ರಾರ್ಥನೆಗೆ ಸ್ವಾಮಿ ನಿನ್ನ ಪವಿತ್ರ ಪಾದಕ್ಕೆ ಮುಟ್ಲಿಕ್ಕೆ ಕ್ಷಮಾಪಣೆ ಮಾಡು. ಪಾಪವನ್ನು ಮನ್ನಿಸುವ ದೇವರೇ, ಹಿಸೋಪ್ ಗಿಡದ ಬರ್ಲಿನಿಂದ ನಮ್ಮನ್ನು ಸ್ವಾಮಿ ಶುದ್ಧಿಗೊಳಿಸು. ನೀರನ್ನು ಚಿಮುಕಿಸುವಂತೆ ನಿನ್ನ ಪವಿತ್ರ ರಕ್ತದಿಂದ ಶುದ್ಧೀಕರಿಸು ಸ್ವಾಮಿ. ಶುದ್ಧರಾಗಿ ಈ ಪ್ರಾರ್ಥನೆ ವಿಜ್ಞಾಪನೆ ಆಲಿಸು ಕರ್ತನೆ. ನಿನ್ನಲ್ಲಿ ನಾವು ವಿಜ್ಞಾಪಿಸುವಾಗ ಕರ್ತನೆ, ನಿನ್ ಮಕ್ಕಳಿಗೆ ನೀನು ಯಾವತ್ತಿಗೂ ಆಶೆ ಭಂಗಪಡಿಸದೆ ಸ್ವಾಮಿ, ನೀನು ನಿರೀಕ್ಷೆ ನೀಡುವ ದೇವರು, ನಿರೀಕ್ಷಕನಾಗಿದ್ದಿ. ನೀನೊಬ್ಬನೇ ಸರ್ವಶಕ್ತನಾಗಿದ್ದಿ ಸ್ವಾಮಿ. ಎಲ್ಲಾ ಮನಸ್ಸುಗಳನ್ನು ಹತೋಟಿಯಲ್ಲಿ ಇಟ್ಕೊಂಡು ಕಾಯುವಂತ ಸರ್ವಶಕ್ತನೇ, ನಿನಗೆ ನಾನು ಮೊರೆಡುವಾಗ ನನ್ನ ಪಾಪ ಮನ್ನಿಸಿ ಈ ನನ್ನ ವಿಜ್ಞಾಪನೆ ಲಾಲಿಸಿ ಶಾಂತಿ, ಸಮಾಧಾನ, ಆರೋಗ್ಯ, ಭಾಗ್ಯ, ಸಮೃದ್ಧಿ ನೀಡಿ ನಡೆಸ್ತೇನೆ ಅಂತೇಳಿ ನಮ್ಮ ಪ್ರಭು ರಕ್ಷಕನಾದ ಯೇಸುವೆ ನಿನ್ನ ಪವಿತ್ರವಾದ ನಾಮದಲ್ಲಿ ದಿನಳಾಗಿ ಅಡ್ಡ ಬಿದ್ದು ಬೇಡ್ತೇನೆ ಸ್ವಾಮಿ. ಆಮೆನ್, ಆಮೆನ್. Amen. Our most gracious, loving Heavenly Father, thank you, Lord, for this wonderful time and hour that you've given us to come before thy presence, Father. Thank you, Lord Jesus, as we're all gathered here to seek your blessings, your love, your forgiveness of sins, Father in heaven. Yes, Lord, I'm told that I will know the truth, and the truth will set me free. Yes, Father, I wonder what is the truth, which is the true religion. And there is only one true way to worship you, Father. Help us to find the way to the word in your Bible. Raise each one of us in study and contemptions, Father. Reveal the truth to rejoice in your promises, Father in heaven. Yes, Lord.
You care so much for truth and love. The truth is in you, Father. The truth and the love in us, Lord Jesus. You want the best for us, but our ears, the truth doesn't always sound loving. Yes, Father in heaven, we can't see what you can, but we do see the dangers. We do think that we know what's best for us, and our short-sightedness prevents us from knowing the truth of the word of God, Lord Jesus. Now you see the reflection in a mirror as we see Father in heaven. You know that we're the part of Father. Yes, Lord, you made promise to us that I'm the way and the truth and the life. No one comes to the Father except through me. Dear Jesus, let your truth saturate our soul. We need you and we want to know more. And the world is full of lies and deceit. Help us to navigate this life with your truth as a light, Father. Holy Spirit, help each and every one of us, Father, in heaven, truth and discern what is truth, Father. Yes, Lord, we know you, Lord. You will help us, dear Heavenly Father. We face a lot of situation and decisions and complicated events, Father in heaven. Let us know at peace depends only on you, Father. Thank you, Lord. Open the door of our heart. Open the door of our mind, heart, and soul so that we may know the truth and put them into practice, Father. May your spirit keep us balanced, Lord. Show us your will. Let our mind and heart be open, oh Father. What best be served, truth and life, Lord. Give us the courage to do what is right. Show us your word, Father. Reveal it to our heart, oh Father, and make us conviction strong that when we go to you, so that we will walk with putting the Lord first in our life, Lord Jesus. Thank you and praise you for all your blessings. In Jesus' precious name I pray. Amen. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಂತಹ ಸಹೋದರಿ ರಾಜೇಶ್ವರಿ ಅವರಿಗೂ ಮತ್ತು ಸಹೋದರಿ ಆನೆಯವರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ವಿಶೇಷವಾಗಿ ಪ್ರಾರ್ಥನೆಯಲ್ಲಿ ನಮ್ಮ ಬ್ರದರ್ ಇಂದ ಯಲ್ಲಪ್ಪ ಎಂಬುದಾಗಿ ಅವರು ತೀರ್ಕೊಂಡ್ರು ಕಳೆದ ಎರಡು ದಿನಗಳ ಹಿಂದೆ. ಸೊ ಅವರ ಕುಟುಂಬಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಮುಂದೆ ಇನ್ನು ಅನೇಕ ಸಂಗತಿಗಳಿದ್ರೆ ತಿಳಿಸಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡಬೇಕಾಗಿ ಹೋಗ್ತಾ ಇದ್ದ ಪ್ರಾರ್ಥನೆಯನ್ನ ನಾನು ಮಾಡಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪಾಸ್ಟರ್, ನಮ್ಮ ಮಗಳ ಒಂದು ಸಂತಾನ ಬಾಕಿ ಹೋಗಿ ಖಂಡಿತ ಮಗಳ ಒಂದು ಭವಿಷ್ಯಕ್ಕಾಗಿ ಮತ್ತು ನಮ್ಮ ಶಾಲೆಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್. ಮೊದಲನೇ ಮಗಳು ಜಾಸ್ಮಿನ್ ಅಲ್ಲ? ಹೌದು ಪಾಸ್ಟರ್. ಎರಡನೇವಳು ಮೊದಲನೇ ಮಗಳು ಜಾಯ್ ಕುಟುಂಬ, ಎರಡನೇ ಮಗಳು ಜಾಸ್ಮಿನ್ ಕುಟುಂಬ, ಮತ್ತೆ ಮೂರನೇ ಮಗಳು ಜೆಸಿಕಾ. ಈಗ ಸಂತಾನಕ್ಕಾಗಿ ಯಾರು? ಜಾಸ್ಮಿನ್ ಪಾಸ್ಟರ್. ಎರಡನೇ ಮದುವೆಗಾಗಿ ಜೆಸಿಕಾ. ಜಾಬ್ ಕೂಡ ಆಮೇಲೆ ಅವ್ರ ಮದುವೆ. ಪ್ರಾರ್ಥನೆ ಮಾಡ್ಕೊ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮವೆತ್ತಿ ಒಂದು ಸಣ್ಣ ಮಂದಿಯಾಗಿ ಕೂಡಿಕೊಂಡು ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ಪ್ರತಿದಿನ ನಿನ್ನ ಕೃಪೆಯಿಂದ ನಮ್ಮನ್ನ ಬಲಪಡಿಸುತ್ತಾ, ನಮ್ಮನ್ನ ಆಶೀರ್ವದಿಸುತ್ತಾ, ಈ ಕೊನೆಯ ಕಾಲದಲ್ಲಿ ಸ್ವಾಮಿ ಎಚ್ಚರಪಡಿಸುತ್ತಾ, ನಿನ್ನ ಸೇವೆಯಲ್ಲಿ ಉಪಯೋಗಿಸುತ್ತಾ ಬಂದದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಮ್ಮನ್ನು ಶೃಂಗರಿಸಿ, ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ, ಎಲ್ಲ ಕೇಡಿನಿಂದ ತಪ್ಪಿಸಿ, ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ಹರ್ಷ ಉಲ್ಲಾಸ ಸಂತೋಷದಿಂದ ಪ್ರತಿದಿನವೂ ಎರಗಿ ಬರುವಂತೆ ಕೃಪೆಯನ್ನು ಕೊಟ್ಟಿದ್ದೀರಿ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಬಂದಂತ ನೋವು, ಸಂಕಟ, ದುಃಖಗಳನ್ನ ದೂರ ಮಾಡಿ ಮತ್ತೆ ಸ್ವಾಮಿ ನಿನ್ನ ಪರಿಶುದ್ಧವಾದಂತಹ ಪ್ರೀತಿಯಲ್ಲಿ ಒಂದಾಗಿ ಸೇರುವಂತೆ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಕಳೆದ 2 ದಿನಗಳಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ನಮ್ಮ ಪ್ರಯಾಣಗಳನ್ನು ಆಶೀರ್ವದಿಸಿ ನಡೀಬೇಕಾದಂತ ಕಾರ್ಯಗಳಲ್ಲಿ ಸಂಸ್ಕಾರಗಳನ್ನು ನೀಡು ಸುಲಲಿತಗೊಳಿಸೋದಕ್ಕಾಗಿ ನಿನಗೆ ಸಲ್ಲಿಸ್ತೇನೆ ಸ್ವಾಮಿ.
ಹಿರಿಯರಂತ ಎಲ್ಲಪ್ಪ ಅವರು ಸ್ವಾಮಿ ಅಸುನಿಗಿರುವಾಗ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಸ್ವಾಮಿ. ನಿನ್ನ ಕೃಪೆ ಅವರ ಮೇಲಿರ್ಲಿ, ನಿನ್ನ ದಯೆಯವರ ಮೇಲಿರ್ಲಿ. ಈ ದುಃಖವನ್ನ ಅವರು ಭರಿಸಿಕೊಂಡು ಮುಂದೆ ಸ್ವಾಮಿ ಎದ್ದು ಮತ್ತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿ ನಿನ್ನನ್ನು ಘನಪಡಿಸುವ ಹಾಗೆ, ನಿನ್ನಲ್ಲಿ ಭಯಭಕ್ತಿಯಿಂದ ನಡೆದುಕೊಳ್ಳುವ ಹಾಗೆ ಸಹಾಯ ಮಾಡು ಸ್ವಾಮಿ. ಕರ್ತನೆ, ಆ ಕುಟುಂಬವು ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಾಗ ನಿನ್ನ ಆತ್ಮನು ಅವ್ರನ್ನ ನಡೆಸಲಿ, ಸತ್ಯಕ್ಕೆ ನಡೆಸಲಿ, ಕ್ರೈಸ್ತಿಯ ಜೀವಿತಕ್ಕೆ ನಡೆಸಲಿ ಸ್ವಾಮಿ. ತಂದೆ ತಾಯಿಗಳು ಹಾಕಿಕೊಟ್ಟಿರುವಂತ ಕ್ರೈಸ್ತಿಯ ಜೀವಿತವನ್ನು ಅನುಭವಿಸುವಂತೆ, ನೀತಿಯ ಮಾರ್ಗದಲ್ಲಿ ನಡೆದು ನಿತ್ಯತ್ವಕ್ಕಾಗಿ ಸ್ವಾಮಿ ನಿನ್ನ ಪ್ರೀತಿಯ ನ್ಯೂನತೆಯನ್ನು ಅನುಭವಿಸುವಂತ ಸೌಭಾಗ್ಯವನ್ನು ಕೊಡು ಸ್ವಾಮಿ. ಅಲ್ಲಿ ಎಷ್ಟೋ ಕುಟುಂಬಗಳು ಸ್ವಾಮಿ ಕ್ರೈಸ್ತರಾಗಿದ್ರು ಸಹ ಅವ್ರು ನಡ್ಸ್ಕೊಂಡು ಹೋಗುವುದಕ್ಕೆ ಬೋಧಕರಿಲ್ಲ ಸ್ವಾಮಿ, ಆರಾಧನೆ ಮಾಡೋದಕ್ಕೆ ಸ್ಥಳವಿಲ್ಲ ಸ್ವಾಮಿ. ಅವರೆಲ್ಲರೂ ಕರ್ತನೆ ನಿಲ್ಲದ ಕುರಿಗಳಾಗಿ ಚೆದರಿ ಹೋಗಿದ್ದಾರೆ ಸ್ವಾಮಿ. ಅನೇಕ ವಿಧವಾದಂತ ಇತರ ತತ್ವಗಳಿಗೆ ಬಲಿಯಾಗಿದ್ದಾರೆ ಸ್ವಾಮಿ. ನಿನ್ನ ಕೃಪೆ ಬೇಡ್ತೇನೆ ಸ್ವಾಮಿ, ಅಲ್ಲಿ ನಿನ್ನ ಕಾರ್ಯ ಮಾಡು. ಪಣಜಿಯಲ್ಲಿ ಸ್ವಾಮಿ ಅನೇಕ ಕ್ರೈಸ್ತರಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅಡ್ವೆಂಟಿಸ್ಟ್ ಕುಟುಂಬಗಳಿವೆ, ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅಲ್ಲಿ ಆರಾಧನೆ ಇಲ್ಲ ಸ್ವಾಮಿ, ಅಲ್ಲಿ ಬೋಧಕರಿಲ್ಲ ಸ್ವಾಮಿ, ಅಲ್ಲಿ ಅವರನ್ನ ನೋಡುವವರಿಲ್ಲ ಸ್ವಾಮಿ. ಅವರ ನಂಬಿಕೆ ವಿಶ್ವಾಸಕ್ಕೆ ಯಾವ ಬೆಲೆ ಇಲ್ಲ ಸ್ವಾಮಿ. ಅದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಸ್ವಾಮಿ, ಕಾರ್ಯ ಮಾಡಪ್ಪ. ನಿನ್ನ ಸೇವಕರನ್ನ ಕಳಿಸ್ಕೊಡು, ಸಭೆಯ ಆ ಕಡೆ ಗಮನ ಹರಿಸುವಂತೆ ಸಹಾಯ ಮಾಡು. ಅಲ್ಲಿ ಹೋಗಿ ಸೇವೆ ಮಾಡಿ ಇರುವಂತ ಅಡ್ವೆಂಟಿಸ್ಟ್ ಕ್ರೈಸ್ತರನ್ನ ಒಟ್ಟಿಗೆ ಕೂಡಿಸಿ ಒಂದು ಸಭೆಯನ್ನಾಗಿ ಮಾಡಿ ಅಲ್ಲಿ ಎಲ್ಲರಿಗೂ ಆರಾಧನೆ ಸಿಗುವಂತೆ ಕೃಪೆ ತೋರಿಸು ಸ್ವಾಮಿ. ಅಲ್ಲಿ ಸಭೆಗಳು ಸ್ಥಾಪಿಸಲ್ಪಟ್ಟು ಅಲ್ಲಿರ್ತಕ್ಕಂಥ ಅನೇಕ ಕ್ರೈಸ್ತರನ್ನ ಸತ್ಯದ ಕಡೆಗೆ ನಡೆಸುವಂತೆ, ನಿನ್ನ ಸೇವೆ ಅಭಿವೃದ್ಧಿ ಆಗುವಂತೆ ಕೃಪೆ ತೋರಿಸು ಸ್ವಾಮಿ. ಎಷ್ಟೋ ವರ್ಷಗಳಿಂದ ಅಲ್ಲಿ ಹೋಗಿ ನೆಲೆಸಿರುವಂತ ಕ್ರೈಸ್ತ ಕುಟುಂಬಗಳು, ಅಡ್ವೆಂಟಿಸ್ಟ್ ಕುಟುಂಬಗಳು ಸ್ವಾಮಿ ಆರಾಧನೆ ಇಲ್ಲದೆ ಬದುಕುತ್ತಿದ್ದಾರೆ. ಅಂತ ಮಕ್ಕಳು ಸ್ವಾಮಿ ಸತ್ರು ಸಹ ಅನ್ಯ ರೀತಿಯಲ್ಲಿ ಅವರನ್ನ ಮಣ್ಣು ಮಾಡ್ತಾ ಇದ್ದಾರೆ ಸ್ವಾಮಿ. ಇದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಬಾಧೆಯಿಂದ, ಈ ಸಂಕಟದಿಂದ ಸ್ವಾಮಿ ನಿನ್ನ ಮಕ್ಕಳನ್ನ ಬಿಡುಗಡೆ ಮಾಡು. ಕಣ್ಣೀರಿಟ್ಟು ಅವ್ರು ಕೇಳಿಕೊಳ್ಳುವಂತವರಾಗಿದ್ದಾರೆ. ಯಾರಾದ್ರೂ ಒಬ್ಬ ಬೋಧಕರನ್ನು ನೀನು ಅಲ್ಲಿ ಕಳಿಸ್ಕೊಡು ಸ್ವಾಮಿ. ಅಲ್ಲಿ ನಿನ್ನ ಸಭೆ ತನ್ನ ನೀತಿ ಸತ್ಯತೆಗಳಿಗೆ ಅನುಸಾರವಾಗಿ ನಿನ್ನನ್ನು ಆರಾಧಿಸುವಂತೆ, ಅಲ್ಲಿನ ಮಕ್ಕಳು ಪರಿಶುದ್ಧವಾದ ಸಬ್ಬತ್ತಿನ ಆಶೀರ್ವಾದವನ್ನು ಅನುಭವಿಸುವಂತೆ ಸ್ವಾಮಿ, ಆ ದೇಶದಲ್ಲಿ ಅವರು ಸಮಾಧಾನದಿಂದ ನಿನ್ನನ್ನು ಕೊಂಡಾಡುವಂತೆ, ನಿನ್ನನ್ನು ಆರಾಧಿಸ್ಲಿಕ್ಕಾಗುವಂತೆ ಅನುಕೂಲ ಮಾಡಿ ಸ್ವಾಮಿ. ವಿಶೇಷವಾಗಿ ತಲೆಬಾಗಿ ಬಂದಿರುವಂತ ಪ್ರಿಯರೆಲ್ಲರನ್ನ ನಿನ್ನ ಹಸ್ತಗೊಪ್ಪಿಸ್ತೇನೆ. ಸಹೋದರಿ ರಾಜೇಶ್ವರಿ ಅವರನ್ನು ಆಶ್ರಯಿಸಪ್ಪ. ಆತ್ಮನ ಬಲದಿಂದ ತುಂಬಿಸು, ಪರಲೋಕದ ಕಾರ್ಯಗಳನ್ನ ನಡೆಸು. ಸೇವೆಯಲ್ಲಿಟ್ಟಿರುವಂತ ಆತ್ಮಿಕ ಭಾರಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರನ್ನು ಬಲಪಡಿಸು, ಆಧರಿಸು, ಪರಾಮರಿಸು. ಅವರ ಮಕ್ಕಳ ಭವಿಷ್ಯವನ್ನು ರೂಪಿಸು ಸ್ವಾಮಿ. ವಿಶೇಷವಾಗಿ ಎರಡನೇ ಮಗಳ ಜೀವಿತದಲ್ಲಿ ಸಂತಾನಕ್ಕಾಗಿ ಪ್ರಾರ್ಥಿಸುವಾಗ ಜಾಸ್ಮಿನಾಳನ್ನು ಕೊಟ್ಟು ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಂಬಿಕೆಯಿಂದ ಮಾಡಿದಂತ ಪ್ರಾರ್ಥನೆಯನ್ನ ಕೇಳುವಂತ ದೇವರಾಗಿದ್ದಿ. ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಮಾಡುವಂತ ದೇವರಾಗಿದ್ದಿ. ಎಷ್ಟೋ ಮಕ್ಕಳ ಕೂಗನ್ನ ಕೇಳಿ ಗರ್ಭವನ್ನ ತೆರೆದು ಸ್ವಾಮಿ ನೀನು ಉತ್ತಮವಾದಂತ ಸಂತಾನ ಭಾಗ್ಯವನ್ನು ಕೊಟ್ಟಿದ್ದಿ ತಂದೆ. ಇದಕ್ಕಾಗಿ ಸ್ತೋತ್ರ. ಮಗಳನ್ನ ನೀನು ಮುಟ್ಟು ಸ್ವಾಮಿ. ಮಗಳಂತ ಜಾಸ್ಮಿನನ್ನು ಮುಟ್ಟು ಮಗಳನ್ನ ಸ್ವಸ್ಥಪಡಿಸು. ಮಗಳಿಗೆ ತಂದ ಸಮಸ್ಯೆಯನ್ನು ಪರಿಹರಿಸು. ಮಗಳ ಶರೀರದಲ್ಲಿ ಸ್ವಾಮಿ ನೀನು ಕಾರ್ಯ ಮಾಡು. ಮಗಳಿಗೆ ಸಂತಾನ ಭಾಗ್ಯವನ್ನು ಕೊಡು. ಆಶೀರ್ವಾದಗಳೊಂದಿಗೆ ನಿನ್ನಲ್ಲಿ ಭಯಭಕ್ತರಾಗಿ ಸಾಕ್ಷಿಯ ಮಕ್ಕಳಾಗಿ ಬದುಕುವಂತೆ ಸಹಾಯ. ಜೆಸ್ಸಿಕಾ ಅವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರನ್ನ ಬಲಪಡಿಸುವ. ಮಗಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೀವಿ, ಉದ್ಯೋಗಕ್ಕಾಗಿ ಕೃಪೆ ತೋರು. ಒಳ್ಳೆಯ ಸ್ಥಳದಲ್ಲಿ ಉದ್ಯೋಗ ಅವಕಾಶವನ್ನು ಒದಗಿ ಬಂದು ಒಳ್ಳೆಯ ಕುಟುಂಬದಲ್ಲಿ ಸ್ವಾಮಿಯ ಮಗಳಿಗೆ ವಿವಾಹದ ಜೀವಿತವು ಒದಗಿ ಬರುವಂತೆ ಒಳ್ಳೆಯ ವರನನ್ನು ಸಹ ನೀನು ಒದಗಿಸಿಕೊಡ್ಬೇಕು ಎಂದು ಹೇಳ್ತೇನೆ ಸ್ವಾಮಿ. ಕ್ರೈಸ್ತ ಮಕ್ಕಳಿಗೆ ಸ್ವಾಮಿ ನಿನ್ನ ಪ್ರಸನ್ನತೆ ಇರಲಿ, ನಿನ್ನ ಕೃಪೆ ಇರಲಿ, ನಿನ್ನ ನಡೆಸುವಿಕೆ ಇರಲಿ. ಅವರ ಕ್ರೈಸ್ತತ್ವದಲ್ಲಿ ನೆಲೆಗೊಂಡು ನೀತಿಯನ್ನು ಅನುಸರಿಸಿ ಪರಿಶುದ್ಧವಾದ ಸಬ್ಬತ್ತಿನ ಆಶೀರ್ವಾದಗಳನ್ನ ಯಾವುದೇ ಭಯ ಆತಂಕವಿಲ್ಲದೆ ಅನುಭವಿಸುವಂತಹ ಜೀವಿತಕ್ಕೆ ಅವರನ್ನು ಸೇರಿಸು ಸ್ವಾಮಿ. ಎಲ್ಲಾ ಕೊರತೆಗಳು ನಿಲ್ಲಿಸು. ನಂಬಿರುವಂತ ನಿನ್ನ ಮಕ್ಕಳಿಗೆ ನೀನು ಎಲ್ಲಾ ಆಶೀರ್ವಾದಗಳನ್ನ ಒದಗಿಸಿಕೊಡುವಂತ ದೇವರಾಗಿದ್ದಿ. ನಿನ್ನ ಕೃಪಾಸ್ತಕ್ಕೆ ಮಕ್ಕಳನ್ನು ಒಪ್ಪಿಸ್ತೇವೆ ಸ್ವಾಮಿ. ಅವ್ರನ್ನ ಬಲಪಡಿಸು, ಆಧರಿಸು, ಪರಾಮರಿಸು. ಯಾವುದೇ ದುಃಖ ನೋವುಗಳಿಲ್ಲದೆ ತಮ್ಮ ಜೀವಿತವನ್ನು ರೂಪಿಸಿಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರಿ ಆನೆಯವರಿಗೂ ಪ್ರಾರ್ಥನೆ ಸ್ವಾಮಿ. ನಿನ್ನ ಕೃಪೆಯಿಂದ ಅವ್ರನ್ನ ನಡೆಸಿ ಆಶೀರ್ವದಿಸಿ ಎಂದು ಸೇವೆ ಉಪಯೋಗಿಸ್ತಾ ಬಂದಿದ್ದೀರಿ. ಇದಕ್ಕಾಗಿ ಸ್ತೋತ್ರ. ಮಗಳ ಜೊತೆಲಿರಪ್ಪ. ಅವ್ರ ಯಜಮಾನರನ್ನ, ಅವ್ರ ತಾಯಿಯವರನ್ನ ಆಶೀರ್ವದಿಸಿ. ಅವರು ಇರುವಂತ ಸ್ಥಳದಲ್ಲಿ ನಿನ್ನ ಪ್ರಸನ್ನತೆ ಇರಲಿ. ನಿನ್ನನ್ನು ಆರಾಧಿಸಲು ಆಶೀರ್ವಾದಗಳನ್ನು, ಅನುಕೂಲಗಳನ್ನು ಒದಗಿಸಿಕೊಡು. ಅನ್ಯ ಕ್ರೈಸ್ತರ ಮಧ್ಯದಲ್ಲಿ ಜೀವಿಸುತ್ತಿರುವಾಗ ಅನೇಕ ಸತ್ಯವನ್ನ ನೀನು ಅವರಿಗೆ ಪ್ರಕಟ ಮಾಡುವುದರಿಂದ ಅವಕಾಶ ಸಿಕ್ಕಾಗೆಲ್ಲ ಸತ್ಯವನ್ನ ತಿಳಿಸುವಂತೆ, ಸತ್ಯಕ್ಕೆ ಒಡಂಬಡಿಸುವಂತೆ ಕರ್ತನೆ ನಿನ್ನ ಪರಿಶುದ್ಧವಾದ ಸತ್ಯವನ್ನ ಎಲ್ಲರಿಗೂ ತಿಳಿಸುತ್ತಾ ನಿನ್ನ ಸೇವೆ ಮಾಡುತ್ತಾ ನಾವಿರುವಂತ ಸ್ಥಳದಲ್ಲಿ ಸತ್ಯದಿಂದಲೂ ಆತ್ಮನಿಂದಲೂ
ನಿನ್ನನ್ನು ಆರಾಧಿಸುವಂತಹ ಸೌಭಾಗ್ಯವನ್ನು ಕೊಡಿಸು. ಹಿರಿಯರಂತ ವಿಜಯ್ ಕುಮಾರ್ ಸರ್ ಅವರನ್ನು ಆಶ್ವಸಿಸು, ಮಕ್ಕಳನ್ನು ಆಶ್ವಸಿಸು, ಮಾಡುವಂತ ಸೇವೆಯನ್ನು ಆಶ್ವಸಿಸು, ಆತ್ಮನ ಬಲದಿಂದ ಅಭಿಷೇಕಿಸು, ಹೆಚ್ಚಿನ ಸೇವೆಯಲ್ಲಿ ಉಪಯೋಗಿಸಿಕೊಂಡು ನೀನು ಮಹಿಮೆ ಹೊಂದಿಸುವ. ಎಲ್ಲಾ ಕೊರತೆಗಳನ್ನ ಶೋಧನೆಗಳನ್ನ ದೂರ ಮಾಡಿಸುವ. ಹಿರಿಯರಂತ ಇಲ್ಲಿ ನಮ್ಮವ್ರನ್ನ ಆಶ್ವಸಿಸು, ಅವ್ರ ಮೊಮ್ಮಕ್ಕಳನ್ನ ಆಶ್ವಸಿಸು, ಅವ್ರಿಗೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು, ಸುರಕ್ಷಿತ ಕೊಡು, ಸುಕ್ಷೇಮನ ಕೊಡಪ್ಪ. ನಿನ್ನ ಪ್ರೀತಿಯ ಆಶೀರ್ವಾದಗಳಿಂದ ತುಂಬಿಸಿ ನಿತ್ಯಕ್ಕಾಗಿ ಹಿರಿಯರಂತ ಪ್ರೇಮ ಕೋಲ್ಕರ್ ಸರ್ ಅವರನ್ನು ನಷ್ಟಪಡಿಸ್ತೇನೆ, ಅವ್ರ ಕುಟುಂಬ ಮಕ್ಕಳನ್ನ ನಷ್ಟಪಡಿಸ್ತೇನೆ, ಮಾಡುವಂತ ಸೇವೆ ನಷ್ಟಪಡಿಸ್ತೇನೆ. ಸ್ವಾಮಿ ಅವರ ಜೊತೆಗಾರನಾಗಿದ್ದು ನಿನ್ನ ಸೇವೆಯಲ್ಲಿ ಅವರನ್ನು ಬಲಪಡಿಸಿ, ಅಭಿವೃದ್ಧಿಪಡಿಸಿ, ಆಶೀರ್ವಾದಗಳಿಂದ ತುಂಬಿಸಿ, ಕೊರತೆ ಇಲ್ಲದೆ ನೆಮ್ಮದಿಯಿಂದ ನಿನ್ನನ್ನು ಆರಾಧಿಸುವಂತ ಲೋಕೇಶ್ವರಿಗೂ ಪ್ರಾರ್ಥನೆ. ಸ್ವಾಮಿ ಅವ್ರನ್ನ ಬಲಪಡಿಸು, ಆಧರಿಸು, ಪರಾಮರ್ಶು, ಸತ್ಯದಲ್ಲಿ ಸೇರಿಸು, ನೀತಿ ಆಶೀರ್ವಾದ ತುಂಬಿಸು, ನೀತಿಯ ಸೇವೆ ಉಪಯೋಗಿಸಿಕೊಂಡು ನೀತ್ಯಕ್ಕಾಗಿ ಸಿದ್ಧಪಡಿಸು. ವಿಶೇಷವಾಗಿ ಸ್ವಾಮಿ ಬೆಳಗಿನ ಜಾವದಲ್ಲಿ ಸಹೋದರ ಡೇವಿಡ್ ಅವ್ರಿಗೂ ಪ್ರಾರ್ಥನೆ, ಅವರನ್ನ ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸಿರ್ತಕ್ಕಂಥ ಕೊರತೆ ಸಮಸ್ಯೆ ಶೋಧಗಳನ್ನ ದೂರ ಮಾಡು. ನಿನ್ನ ಭಯ ಭಕ್ತಿಯಲ್ಲಿ, ನಿನ್ನ ಪ್ರೀತಿಯಲ್ಲಿ, ನಿನ್ನ ಅನ್ಯೋನ್ಯತೆಯಲ್ಲಿ ಅವರು ಜೀವಿಸುವ ಹಾಗೆ ಆತ್ಮನ ಬಲದಿಂದ, ಪರಲೋಕದ ಶಕ್ತಿಯಿಂದ, ಕೃಪೆಯಿಂದ ನಡೆಸು. ಸ್ವಾಮಿ ಅವ್ರಿಗೆ ಬೇಕಾದ ಸಹಾಯಗಳನ್ನ, ಅನುಕೂಲಗಳು ಒದಗಿಸಿಕೊಡು. ಎಲ್ಲಾ ಕೊರತೆಗಳಿಸು, ಎಲ್ಲ ಶೋಧನೆಗಳನ್ನ ದೂರ ಮಾಡಪ್ಪ. ರೀತಿಯ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಲು ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನ, ಅನುಕೂಲಗಳನ್ನ ಒದಗಿಸಿಕೊಡು ಸ್ವಾಮಿ. ಪರಿಶುದ್ಧಾತ್ಮ ದೇವರ ಬಾಳದಿಂದ ತುಂಬಿಸಿ ನಿನ್ನ ರಾಜ್ಯಕ್ಕಾಗಿ ಬೆಳಗಿನ ಜಾವದಲ್ಲಿ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ನಿನ್ನ ಮಗಳನ್ನ ಸ್ತುತಿಸುತ್ತೇನೆ ಸ್ವಾಮಿ. ವಿಶೇಷವಾಗಿ ಕರ್ತನೆ ಈ ಕೂಟಗಳ ಮುಖಾಂತರವಾಗಿ ಅನೇಕ ಸತ್ಯವನ್ನ ಈ ಲೋಕಕ್ಕೆ ತಿಳಿಸುವಂತೆ ಆಗಿರುವಂತಹ ಗೊಂದಲಗಳನ್ನ, ಸಮಸ್ಯೆಗಳನ್ನ ಸಭೆಗಳಲ್ಲಿ ಪರಿಹರಿಸಿ ಅನ್ಯ ಕ್ರೈಸ್ತರನ್ನ ಸತ್ಯಕ್ಕೆ ಒಡಂಬಡಿಸುವಂತೆ, ಉನ್ನತವಾದ ಸತ್ಯವನ್ನ ಬೋಧಿಸ್ಲಿಕ್ಕಾಗುವಂತೆ ಪವಿತ್ರಾತ್ಮ ದೇವರು ನಮ್ಮೊಳಗೆ ಕಾರ್ಯ ಮಾಡುವಂತೆ ಸಹಾಯ ಮಾಡು ಸ್ವಾಮಿ. ಈ ಕೂಟದ ಮುಖಾಂತರವಾಗಿ ಅನೇಕರಿಗೆ ಆತ್ಮನಿಂದ ಸ್ವಾಮಿ ಸತ್ಯದ ಪರಾಮರಿಕೆಯಾಗಿ ನೀತಿಯನ್ನು ಅನುಸರಿಸಿ ಜೀವಕ್ಕೆ ಬಾಧ್ಯರಾಗುವಷ್ಟು ಮಟ್ಟಿಗೆ ಎಲ್ಲರನ್ನ ಆತ್ಮೀಕವಾಗಿ ದೃಢಪಡಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡಿ. ನನ್ನನ್ನು ಕುಟುಂಬ ಮಕ್ಕಳನ್ನು ಆಶ್ವಾಸ ಮಾಡುವಂತೆ ಸೇವೆನ ಆಶ್ವಾಸು, ಆತ್ಮನ ಬಲದಿಂದ ಅಭಿಷೇಕಿಸು. ಪವಿತ್ರಾತ್ಮ ದೇವರು ನನ್ನ ಮುಖಾಂತರವಾಗಿ ಸತ್ಯವನ್ನ ಬೋಧಿಸುವಂತೆ, ನೀತಿಯನ್ನ ಬೋಧಿಸುವಂತೆ, ನಿತ್ಯ ರಾಜ್ಯಕ್ಕಾಗಿ ಆತ್ಮಗಳನ್ನ ಕಟ್ಟಲಿಕ್ಕಾಗುವಂತೆ ನನ್ನ ಉಪಯೋಗಿಸಲು ಕಾರ್ಯ ಮಾಡು ಸ್ವಾಮಿ. ಕಾರ್ಯಕ್ರಮಕ್ಕಾಗಿ ಸ್ತೋತ್ರ. ಬಂದಿರುವಂತ ಎಲ್ಲಾ ನಿನ್ನ ದೇವ ಮಂದಿಗಾಗಿ ಸ್ತೋತ್ರ. ನಮ್ಮೆಲ್ಲರ ನಿನ್ನ ಕೃಪಾಸ್ತುತಿಸ್ತೇನೆ ಸ್ವಾಮಿ. ಆತ್ಮನದಿಂದ ಬಲದಿಂದ ನಮ್ಮನ್ನ ನಡೆಸಿ ಅಭಿಷೇಕಿಸಿ ನಿನ್ನ ಸೇವೆ ಉಪಯೋಗಿಸ್ಕೊ. ಎಲ್ಲಾ ಘನ ಮಾನ ಸ್ಥಿತಿ ಸ್ತೋತ್ರಗಳು ನಿಮ್ಮೊಬ್ಬರಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ, ಆಮೇನ್. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ತಲೆಬಾಗಿ ಬಂದಿರುವಂತ ನಿನ್ನ ಮಕ್ಕಳಾದ ನಮ್ಮೆಲ್ಲರ ಸಂಗಡ, ಈ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ವಾಕ್ಯವನ್ನು ಧ್ಯಾನಿಸುವಂತ ಎಲ್ಲಾ ಭಕ್ತರ ಸಂಗಡ ಹಾಗೂ ಸ್ವಾಮಿ ನಮ್ಮಂತೆ ನಿನ್ನನ್ನು ಪ್ರೀತಿಸುತ್ತಿರುವ ಎಲ್ಲಾ ಕ್ರೈಸ್ತ ವಿಶ್ವಾಸಿಯ ಸಂಗಡ ಯಾವಾಗಲೂ ನಿರಂತರವು ಇರಲಿ ಸ್ವಾಮಿ, ಆಮೇನ್. ಪ್ರೈಸ್ ಗಾಡ್. ದೇವರ ನಮಗೆ ಸ್ತೋತ್ರವಾಗಲಿ. ಕರ್ತನ ಕೃಪೆಯಿಂದ, ಕರ್ತನ ಸನ್ನಿಧಾನದಲ್ಲಿ ದೇವರ ವಾಕ್ಯಗಳನ್ನ ಧ್ಯಾನಿಸುತ್ತಾ ಪ್ರಾರ್ಥಿಸುತ್ತಾ ಕಳೆಯುವಾಗೆ ಕರ್ತನನ್ನು ನಡೆಸಿದ್ದಾನೆ. ಹೀಗೆ ದೇವರ ಸನ್ನಿಧಾನದಲ್ಲಿ ಬಂದು ದೇವರ ಕೃಪೆಯಿಂದ ಸತ್ಯದ ಸುವಾರ್ತೆಯಲ್ಲಿ ನಾವೆಲ್ಲರೂ ಪಾಲು ಹೊಂದಿ ಜೀವಕ್ಕಾಗಿ ದುಡಿಯುವಂತೆ ಪ್ರತಿದಿನವೂ ಪ್ರತಿ ಬೆಳಗು ಕರ್ತನು ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಬಂದಂತ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ವಿಶೇಷವಾಗಿ ಕಳೆದ 2 ದಿನಗಳಲ್ಲಿ ಪ್ರಾರ್ಥನೆಯಲ್ಲಿ ನಮ್ಮ ಪ್ರಯಾಣವನ್ನ ನೀವು ನಡೆಸಿಕೊಳ್ಳೋದಕ್ಕಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ನಮ್ಮ ಸಹೋದರರು ಎಲ್ಲಪ್ಪ ಅವರು ಕ್ರೈಸ್ತ ವಿಶ್ವಾಸಿಗಳು ಅದರಲ್ಲಿ ಹೋಗಿದ್ದಾರೆ. ಆದ್ರೆ ಅವರ ಕುಟುಂಬ ಇವತ್ತು ಕ್ರೈಸ್ತ ವಿಶ್ವಾಸದಲ್ಲಿ ಇಲ್ಲ. ಅದು ಒಂದು ವ್ಯತ್ಯಯ ಸಂಗತಿಯಾಗಿದೆ. ಕಾರಣ ಅಲ್ಲಿ ಅವರನ್ನ ನಡೆಸ್ಕೊಂಡು ಹೋಗ್ತಕ್ಕಂತ ಬೋಧಕರಿಲ್ಲ, ಆ ಸಭೆಗೆ ಬೇಕಾದಂತ ವ್ಯವಸ್ಥೆಗಳಿಲ್ಲ. ಅಲ್ಲಿ ಅನೇಕ ಕ್ರೈಸ್ತರು
ಅಡ್ವೆಂಟಿಸ್ಟ್ ಸಭಿಕರಿದ್ದಾರೆ, ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಅಲ್ಲಿ ಒಂದು ಸಭೆಯನ್ನ ಕಟ್ಟಬೇಕಾಗಿದೆ ಅಂತ ಒಂದು ಪ್ರಯತ್ನವನ್ನ ಸಭೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾರ್ಥಿಸಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಎಲ್ಲರೂ ಅದು ಯಾವ ಪಾಸ್ಟರ್, ಯಾವ ಊರದು, ಯಾವ ಸಭೆ? ಗೋವಾದಲ್ಲಿ